ಸಿದ್ಧಾರ್ಥ ಹರ್ಮನ್ ಹೆಸ್ಸೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹರ್ಮನ್ ಹೆಸ್ಸೆರವರ ಸಿದ್ಧಾರ್ಥ ಎನ್ ಇಂಡಿಯನ್ ನಾವೆಲ್ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಶಿಲಬ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಹಲವು ಉಪಯುಕ್ತಕಾರಿ ವಿಡಿಯೋಗಳನ್ನ ನಿಮಗೆ ಸಿಗುತ್ತೆ. ಅದನ್ನಾಗಿಂದಾಗ ನೀವು ಪಡ್ಕೊಳ್ಳೋದಕ್ಕೆ ಅದು ಉಪಯೋಗವಾಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆ ಹೋಗೋಣ. ಹರ್ಮನ್ ಹೆಸ್ಸೆ ಮೂಲತಃ ಹರ್ಮನ್ ಕಾರ್ಲ್ ಹೆಸ್ಸಿ ಅಂತ ಹೆಸರು ಇವರಿಗೆ. ಇವರು 2 ಜುಲೈ 1877ರಿಂದ 9 ಆಗಸ್ಟ್ 1962 ಅವಧಿಯಲ್ಲಿ ಇವರು ತಮ್ಮ ಒಂದು ಜೀವನವನ್ನು ನಡೆಸಿದವರು ಅನ್ನುವಂಥ ವಿಚಾರ ಬದುಕಿದವರು. ಇವರು ಫೇಮಸ್ ಜರ್ಮನ್ ಒಂದು ಪೋಯೆಟ್ ಆಗಿದ್ರು, ಮತ್ತೆ ನಾವಲಿಸ್ಟ್ ಆಗಿದ್ರು, ಕಾದಂಬರಿಗಾರರಾಗಿದ್ರು ಮತ್ತು ಪೇಂಟರ್ ಆಗಿ ಸಹ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನ್ನುವಂಥ ವಿಚಾರ. ಇವರ ಪ್ರಸಿದ್ಧ ಬರಹಗಳಲ್ಲಿ ಅಂದರೆ ಪೀಟರ್ ಕಮೆನ್ಸಿಪ್ ಇವರ ಮೊದಲ ಒಂದು ಕಾದಂಬರಿಯಾಗಿತ್ತು, ಒಂದು ನಾವಲ್ ಆಗಿತ್ತು. 1904ರಲ್ಲಿ ಈ ಒಂದು ಕಾದಂಬರಿ ಪ್ರಕಟಗೊಂಡಿತು. ಅಲ್ಲದೆ ಹಲವು ಪ್ರಶಸ್ತಿಗಳನ್ನು ಸಹ ಇವರು ಪಡ್ಕೊಂಡಿದ್ದಾರೆ. ಅದರಲ್ಲಿ ಖ್ಯಾತವಾಗಿ ಹೇಳೋದಾದ್ರೆ 1946ರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರತ್ಯೇಕವಾದಂತಹ ಒಂದು ನೋಬೆಲ್ ಪಾರಿತೋಷಕವನ್ನ, ನೋಬೆಲ್ ಪ್ರಶಸ್ತಿಯನ್ನು ಸಹ ಇವರು ಪಡೆದಿರ್ತಾರೆ ಅನ್ನುವಂಥ ವಿಚಾರ. ಇವರ ಪ್ರಖ್ಯಾತ ರಚನೆಗಳಲ್ಲಿ ದ ಗ್ಲಾಸ್ಪೀಡ್ ಗೇಮ್, ಸ್ಟೆಫನ್ ವುಲ್ಫ್, ಡೆಮಿಯನ್ ಮತ್ತು ಹಲವು ರಚನೆಗಳಿಗೆ ಪ್ರಸಿದ್ಧರಾಗಿದ್ದಾರೆ ಅನ್ನುವಂಥ ವಿಚಾರ. ಈ ಒಂದು ಸಂಚಿಕೆಯಲ್ಲಿ ನಾವು ಸಿದ್ಧಾರ್ಥ ಎಂಬ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಸಿದ್ಧಾರ್ಥ ಎಂಬ ಈ ಪುಸ್ತಕವನ್ನು 1922ರಲ್ಲಿ ಪ್ರಕಟವಾದ ಒಂದು ಕಾದಂಬರಿಯಾಗಿತ್ತು. ಸಿದ್ಧಾರ್ಥ ಎಂಬ ಒಬ್ಬ ವ್ಯಕ್ತಿ ಇದ್ದಾರೆ, ಮತ್ತೆ ಗೌತಮ ಬುದ್ಧನ ಒಂದು ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ಬದುಕುತ್ತಿದ್ದ ಎಂಬಂತ ಒಂದು ಕಾಲ್ಪನಿಕವಾದಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸಿ ಆ ಒಂದು ಕಾಲ್ಪನಿಕವಾದಂತಹ ಈ ಒಂದು ಕಥೆಯನ್ನ ಈ ಕಾದಂಬರಿಯ ಒಂದು ಅವತರಿಕೆಯ ಮೂಲಕ ಓದುಗರಿಗೆ ಪರಿಚಯಿಸಿಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಈ ಕಾಲ್ಪನಿಕ ವ್ಯಕ್ತಿಯಾದಂತಹ ಸಿದ್ಧಾರ್ಥ ಯಾವುದೇ ರೀತಿಯಾಗಿ ಗೌತಮ ಬುದ್ಧನಿಗೆ ಹೋಲೋದಿಲ್ಲ ಅನ್ನೋದನ್ನ ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕೇವಲವಾಗಿ ಒಂದು ರೀತಿಯಾಗಿ ಒಂದು ಫಿಕ್ಷನಲ್ ಒಂದು ಕಾನ್ಸ್ಟ್ರಕ್ಟ್ ಅಂತ ನಾವು ಹೇಳ್ಬೋದು. ಇದು ಒಂದು ಏನು ಅಂತಂದ್ರೆ ಈ ಒಂದು ಕಾದಂಬರಿಯಲ್ಲಿ ಬಂದಂತಹ ಒಂದು ವ್ಯಕ್ತಿ ಚಿತ್ರಣ ಏನಿದೆ, ಆ ಸಿದ್ಧಾರ್ಥ ಅನ್ನುವಂಥ ವ್ಯಕ್ತಿಗೂ ಗೌತಮ ಬುದ್ಧನಿಗೂ ಯಾವುದೇ ರೀತಿಯಾದಂತಹ ನಂಟಿಲ್ಲ. ಆದ್ರೆ ಈ ಕಥೆಯಲ್ಲಿ ಒಂದು ಪಯಣದಲ್ಲಿ ಆತ ಗೌತಮ ಬುದ್ಧನನ್ನ ಅಥವಾ ನಾವು ಬುದ್ಧನನ್ನ ಈ ಒಂದು ಪುಸ್ತಕದಲ್ಲಿ ಒಂದು ವ್ಯಕ್ತಿಯ ಅಂದ್ರೆ ಸಿದ್ಧಾರ್ಥ ಅನ್ನುವಂಥ ವ್ಯಕ್ತಿಯ ಪಯಣದಲ್ಲಿ ಆತ ಹೋಗಿ ಭೇಟಿ ಮಾಡುವಂತ ಒಂದು ವಿಷಯಗಳ ಕುರಿತಾದಂತಹ ಮಾಹಿತಿಗಳನ್ನ ಈ ಪುಸ್ತಕದಲ್ಲಿ ಇನ್ನು ದೀರ್ಘವಾಗಿ ನಾನು ಸಾರಾಂಶವನ್ನ ಹೇಳಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಬ್ಬ ಸಿದ್ಧಾರ್ಥ ಅಂತ ಯಾರಿದ್ದಾನೆ, ಆ ಒಬ್ಬ ಸಿದ್ಧಾರ್ಥನ ವ್ಯಕ್ತಿಯ ಜೀವನದಲ್ಲಿ ಆದಂತಹ ಹಲವು ರೀತಿಯಾದಂತಹ ಆಧ್ಯಾತ್ಮಿಕ ಪಯಣಗಳಾಗಿರ್ಬೋದು, ಆತನ ಜೀವನದ ಏರಿಳಿತಗಳಾಗಿರ್ಬೋದು, ನೋವು, ಸುಖ, ದುಃಖ ಎಲ್ಲವನ್ನೂ ಸೇರಿ ಒಂದು ರೀತಿಯಾಗಿ ಒಂದು ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಈ ಒಂದು ಕಾದಂಬರಿ ಅಂತ ಹೇಳ್ಬೋದು. ಅವನು ಕೊನೆಯ ಒಂದು ಘಟ್ಟದಲ್ಲಿ ಜ್ಞಾನೋದಯವನ್ನು ಪಡೆದುಕೊಳ್ತಾನೆ ಅನ್ನುವಂಥ ಒಂದು ವಿಚಾರ. ಆ ಒಂದು ಜ್ಞಾನೋದಯ ಪಡೆದಂತ ಕ್ಷಣದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಅವನಲ್ಲಿ ಆಯಿತು, ಈ ರೀತಿ ಹಲವಾರು ವಿಷಯಗಳನ್ನ ಈ ಒಂದು ನಾವಲ್ ಹೇಳುತ್ತೆ ಅಥವಾ ಕಾದಂಬರಿ ಹೇಳುತ್ತೆ. ಇದು ಹೆಸ್ಸಿರವರ 9ನೇ ಕಾದಂಬರಿಯಾಗಿತ್ತು. ಜರ್ಮನ್ ಭಾಷೆಯಲ್ಲಿ ಮೊದಲು ಇದನ್ನ ಬರೆಯಲಾಯಿತು, ತದನಂತರ ಇದನ್ನ ಆಂಗ್ಲದಲ್ಲಿ ಅದನ್ನ ಮತ್ತೆ ಅನುವಾದ ಮಾಡಲಾಯಿತು ಅನ್ನುವಂಥ ವಿಚಾರ. ತುಂಬಾ ಸರಳವಾದ ರೀತಿಯಲ್ಲಿ ಸಾಹಿತ್ಯಾತ್ಮಕವಾಗಿ ಕೂಡಿದಂತ ಒಂದು ಬರವಣಿಗೆ ಅಂತ ಹೇಳ್ಬೋದು ನಾವು. 1951ರಲ್ಲಿ ಆಂಗ್ಲದಲ್ಲಿ, ಇದು ಅಮೆರಿಕದಲ್ಲಿ ಮೊದಲ ಬಾರಿಗೆ ಪ್ರಕಟಗೊಂಡಿತು ಅಂತ ಹೇಳ್ತಾರೆ. ಈ ಪುಸ್ತಕದ ಮೊದಲ ಭಾಗ ಅಂದ್ರೆ ಇದು 2 ಭಾಗವಾಗಿದೆ. 2 ಭಾಗದಲ್ಲಿ ಮೊದಲನೇ ಭಾಗವನ್ನು ಫ್ರೆಂಚ್ ಬರಹಗಾರರಾದ ರೋಮೆಲ್ಡ್ ರಾಲ್ಡ್ ರವರಿಗೆ ಡೆಡಿಕೇಟ್ ಮಾಡಿದ್ದಾರೆ, ಅಂದ್ರೆ ಸಮರ್ಪಿಸಿದ್ದಾರೆ ಲೇಖಕರಾದಂತಹ ಹರ್ಮನ್ ಹೆಸ್ಸೆರವರು. ಮತ್ತೆ 2ನೇ ಭಾಗವನ್ನ ವಿಲ್ಹೆಮ್ ಗುಂಡೆಟ್ ರವ ಎಂಬ ಅವರೊಬ್ಬರು ಕಸಿನಿಗೆ ಇದನ್ನ ಡೆಡಿಕೇಟ್ ಮಾಡಿದ್ದಾರೆ, ಅಂದ್ರೆ ಸಮರ್ಪಣೆ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಈ ಸಿದ್ಧಾರ್ಥ ಎಂಬ ಪದದ ಬಗ್ಗೆ ಮೊದಲು ನಾವು ತಿಳಿಯಲು ಪ್ರಯತ್ನಿಸೋಣ. ಇದು ಒಂದು ಸಂಸ್ಕೃತ ಭಾಷೆಯ 2 ಪದಗಳ ಅರ್ಥೈಕೆ ಅಂದ್ರೆ ಅರ್ಥ ನೀಡುವಂತ ಒಂದು ಶಬ್ದವಾಗಿದೆ ಅಂತ ಹೇಳ್ಬೋದು. ಸಿದ್ಧ ಅಂದರೆ ಸಾಧನೆ ಅಥವಾ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ಅರ್ಥ ಅಂದ್ರೆ ಹುಡುಕಾಟ, ಸರ್ಚಿಂಗ್ ಫಾರ್, ನಮ್ಮ ಗುರಿ ಏನಿದೆ ಅಥವಾ ಗೋಲ್ ಏನಿದೆ, ಜೀವನದ ಒಂದು ಧ್ಯೇಯ ಏನು, ಗುರಿ ಏನು ಅನ್ನೋದರ ಬಗ್ಗೆ ವಿವರವನ್ನು ನೀಡುವಂತ ಒಂದು ಪದ ಈ ಒಂದು ಅರ್ಥ ಆಗಿದೆ. ಅದರಿಂದ ಸಿದ್ಧಾರ್ಥ ಅಂತಂದ್ರೆ ತನ್ನ ಸಾಧನೆಯತ್ತ, ತನ್ನ ಗುರಿಯತ್ತ ಪಯಣವನ್ನ ಹೊಂದಲು ಮಾಡುವಂತಹ ಒಂದು ಪರಿಶ್ರಮದ ಒಂದು ಸ್ವರೂಪ ಅಂತಾನು ಹೇಳಬಹುದು. ಈ ಒಂದು ಪದ ಏನಿದೆ ಒಂದು ರೀತಿ ಜೀವನದ ಒಂದು ಸಾರಾಂಶವೇನು ಎಂಬುದನ್ನ ಕಂಡುಹಿಡಿಯುವಂತೆ ಮಾಡುವ ಒಂದು ಪ್ರೇರಣೆಯನ್ನು ನೀಡುವಂತ, ಪ್ರೇರೇಪಿಸುವಂತ ಒಂದು ಪದ ಅಂತ ಹೇಳ್ಬೋದು ಅಂತ ಆಗಿದೆ ಹೇಳ್ತಾರೆ. ಬುದ್ಧರ ನಿಜವಾದ ಹೆಸರು ಗೌತಮ. ತಾನು ಎಲ್ಲವನ್ನೂ ತ್ಯಜಿಸಿದ ಬಳಿಕ ಪದವಿ, ಕೀರ್ತಿ, ಸನ್ಮಾನ, ವಸ್ತು, ಭೋಗಗಳು ಎಲ್ಲದನ್ನೂ ಸಹ ಬಿಟ್ಟು ಗೌತಮ ಅನ್ನೋ ಒಬ್ಬ ವ್ಯಕ್ತಿ, ಸಿದ್ಧಾರ್ಥ ಗೌತಮನನ್ನು ಬುದ್ಧನಾಗಿ ಮಾರ್ಪಾಡಾಗ್ತಾನೆ ಅನ್ನುವಂಥ ವಿಚಾರ ನಮ್ಮೆಲ್ಲರಿಗೂ ತಿಳಿದಂತಹ ಒಂದು ವಿಷಯವಾಗಿದೆ. ಗೌತಮ ಬುದ್ಧರು ಅಂದ್ರೆ ಎಷ್ಟು ಪ್ರಸಿದ್ಧಿ ಹೊಂದಿದ್ದಾರೆ ಅನ್ನೋದನ್ನ ನಾವು ಎಲ್ಲ ಪಾಶ್ಚಾತ್ಯ ದೇಶಕ್ಕಿಂತ ನಾವು ಪೂರ್ವ ದೇಶಗಳಲ್ಲಿ, ಏಷ್ಯಾ ಖಂಡದಲ್ಲಿರುವಂತಹ ಪೂರ್ವ ದೇಶಗಳ ಪೈಕಿಯಲ್ಲಿ ಜಪಾನ್ ಆಗಿರಲಿ, ಸಿಂಗಪೂರ್, ಥೈಲ್ಯಾಂಡ್, ಕಂಬೋಡಿಯಾ ಎಲ್ಲ ಪ್ರದೇಶಗಳಲ್ಲೂ ನಾವೀಗ
ಈವನ್ ಶ್ರೀಲಂಕಾದಲ್ಲೂ ಸಹ ನಾವು ಗೌತಮ ಬುದ್ಧ, ಮತ್ತೆ ಮಯನ್ಮಾರ್ ಅಂತ ಕರೆಯಲ್ಪಡುವಂತಹ ಹಿಂದಿನ ಕಾಲದ ಬರ್ಮಾದಲ್ಲೂ ಸಹ ಈಗ ಗೌತಮ ಬುದ್ಧನ ಅನುಯಾಯಿಗಳು ಬಹಳಷ್ಟು ಜನ ಇದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಬೌದ್ಧ ಧರ್ಮ ಅಷ್ಟು ಪ್ರಸಿದ್ಧವಾಗಿ ಪ್ರಸಾರ ಆಗಿದೆ, ಪಸರಿಸಿದೆ ಎಲ್ಲಾ ಪ್ರದೇಶಗಳಲ್ಲಿ. ಚೀನಾದಲ್ಲೂ ಸಹ ಪ್ರಸಿದ್ಧಿಯಾಗಿದೆ. ಹಾಗೆ ಟಿಬೇಟಿನಲ್ಲೂ ಸಹ ಈ ಒಂದು ಪಂಗಡಗಳು ಇದಾವೆ, ಅದರಲ್ಲಿ ವಿವಿಧ ಬಗೆಯಾದಂತಹ ಪಂಗಡಗಳು ಇದೆ. ಆದರೆ ನಮ್ಮ ಈ ದೇಶದಲ್ಲಿ ಬೌದ್ಧ ಧರ್ಮ ಯಾಕೆ ಇಲ್ಲ, ಅಷ್ಟು ಪ್ರಸಿದ್ಧಿ ಹೊಂದಿಲ್ಲ ಅಂತ ನಾವು ಗಮನಿಸಿದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಅಂಡ್ ಇಸ್ ಧರ್ಮ, ಧರ್ಮ ಅನ್ನೋ ಪದ ಬೇರೆ, ಧಮ್ಮ ಅನ್ನುವಂಥ ಪದನೂ ಬೇರೆ. ಅದರಲ್ಲೂ ಸೂಕ್ಷ್ಮತೆನ ನಾವು ಗಮನಿಸಬೇಕಾಗುತ್ತೆ. ಸಂಸ್ಕೃತದ ಪದ ಧರ್ಮ ಆದ್ರೆ ಧಮ್ಮ ಅನ್ನೋದು ಪಾಲಿ ಭಾಷೆಯಲ್ಲಿ ಬರುವಂತ ಒಂದು ವಿಚಾರ ಆಗಿದೆ. ಸೊ ಅದರಿಂದ ಇದನ್ನು ಸಹ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಅದರ ಒಂದು ಅಳಿವು ಯಾಕಾಯ್ತು ಅನ್ನೋದನ್ನ ನಾವು ಮತ್ತೆ ಮತ್ತೆ ಪ್ರಯತ್ನ ಪಟ್ಟು ಆ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಂತ ಹೋದಾದ್ರೆ, ಅದು ನೋಡೋದಾದ್ರೆ ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ನಾವು ಬುದ್ಧ ಅಂಡ್ ಇಸ್ ಧಮ್ಮ ಅನ್ನುವಂಥ ಪುಸ್ತಕದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆ ಒಂದು ಪುಸ್ತಕವನ್ನು ನಾವು ನೋಡಬೇಕಾಗತ್ತೆ. ಈ ಒಂದು ಪುಸ್ತಕದಲ್ಲಿ ಅಂದ್ರೆ ಸಿದ್ಧಾರ್ಥ ಹರ್ಮನ್ ಹೆಸೆ ಅವರ ಪುಸ್ತಕದಲ್ಲಿ ನೋಡಿದರೆ ಹೆಚ್ಚಾಗಿ ಆ ಸಿದ್ಧಾರ್ಥನ ವ್ಯಕ್ತಿ ಇದೊಂಥರ ವಿಮರ್ಶಾತ್ಮಕ ರೀತಿಯಲ್ಲಿ ನಾನು ಹೇಳೋದಾದ್ರೆ ಒಂದು ಆಲ್ಟರ್ ಈಗೋ ಅನ್ನೋ ರೀತಿಯಲ್ಲೇ ಇದು ತೋಚುತ್ತೆ ಒಬ್ಬ ಓದುಗನಿಗೆ ಅಂತ ಹೇಳ್ಬೋದು. ಮತ್ತೆ ಎಲ್ಲೋ ಒಂದು ಕಡೆ ನಮಗೆ ಈ ಒಂದು ಕ್ರಿಟಿಕ್ ಆಗಿ ಸಹ ಅಲ್ಲಲ್ಲಿ ಗೌತಮ ಬುದ್ಧನ ಒಂದು ಫಿಲಾಸಫಿಯ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ಕ್ರಿಟಿಕ್ ಆಗಿ ಲೇಖಕರು ಬರೆದಿದ್ದಾರೇನೋ ಅನ್ನುವಂಥ ಭಾವನೆ ಸಹ ನಮಗೆ ಮೂಡಬಹುದು. ಅದಕ್ಕೆ ಕಾರಣಗಳೇನು, ಅದು ಯಾವುದೋ ರೀತಿಯಾದಂತಹ ಹುನ್ನಾರಗಳಿದೆಯಾ ಏನು ಎಂತ ಅನ್ನುವಂಥ ವಿಮರ್ಶೆಗೆ ನಾವು ಹೋಗೋದು ಬೇಡ. ಕತೆಗೆ ಮತ್ತೆ ನಾವು ಬರೋಣ. ಸೊ ಬುದ್ಧನ ಬಗ್ಗೆ ಹೇಳ್ತಾ ಇದ್ದಾಗ ಅವರ ಹೆಸರು ಈ ಕಾದಂಬರಿಯಲ್ಲಿ ಇದೆ ಅನ್ನುವಂಥದ್ದು ವಿಚಾರ ಹೇಳ್ತಾ ಇದ್ದೆ ನಾನು. ಅವರ ಹೆಸರನ್ನ ಆ ಪಾತ್ರವನ್ನ ಗೌತಮ ಅಂತ ಹೇಳಿ ಇದರಲ್ಲಿ ಪರಿಚಯಿಸ್ತಾ ಹೋಗ್ತಾರೆ ಲೇಖಕರು ಓದುಗರಿಗೆ ಅನ್ನುವಂಥ ವಿಚಾರ. ಮತ್ತೆ ಈ ಕಾದಂಬರಿಯಲ್ಲಿ ಹಲವು ಪಾತ್ರಗಳಿದೆ. ಸಿದ್ಧಾರ್ಥ, ಗೌತಮ ಬುದ್ಧ ಅಂತ ಈಗ ಆಲ್ರೆಡಿ ನಾನು ಹೇಳಿದೆ, ಪ್ರಖ್ಯಾತವಾದಂತಹ ಒಂದು ಪಾತ್ರಗಳಾದಂತಹ ಈ ಪಾತ್ರವನ್ನು ಹೊರತುಪಡಿಸಿ ಸಹ ಇಲ್ಲಿ ಹಲವಾರು ಬಗೆಯಾದಂತಹ ಪಾತ್ರಗಳಿದೆ. ವಸುದೇವ, ಗೋವಿಂದ ಎಂಬ ಒಬ್ಬ ಸ್ನೇಹಿತ ಪಾತ್ರ ಇದೆ. ಮತ್ತೆ ಕಮಲ ಎನ್ನುವ ಮಹಿಳೆಯ ಒಂದು ಪಾತ್ರ ಇದೆ. ಮತ್ತೆ ಅದು ಸುದೀರ್ಘವಾಗಿ ನಾನು ಹೇಳ್ತಾ ಹೋಗ್ತೀನಿ ಆ ಹೆಣ್ಣು ಯಾರು ಅನ್ನೋದ್ರ ಬಗ್ಗೆ ಎಲ್ಲ. ಈ ಕಾದಂಬರಿಯಲ್ಲಿ ನಾನು ಹೇಳಿದಂಗೆ ಸಿದ್ಧಾರ್ಥ ಎಂಬ ವ್ಯಕ್ತಿಯ ಸುತ್ತಲೂ ನಡೆಯುವಂತಹ ಸನ್ನಿವೇಶಗಳನ್ನ ಇದರಲ್ಲಿ ದಾಖಲಿಸಲಾಗಿದೆ ಅಂತ ವಿಚಾರ. ಯಾರ ಸಿದ್ಧಾರ್ಥ ಅಂದ್ರೆ ಅವನು ಓರ್ವ ಮೇಲ್ದರ್ಜೆ ಬ್ರಾಹ್ಮಣನ ಕುಟುಂಬಕ್ಕೆ ಸೇರಿದವನು ಅಂತ ಹೇಳಿ ಲೇಖಕರು ಬರೆದಿದ್ದಾರೆ. ಈತ ತುಂಬಾ ಓದಬೇಕು, ಕಲಿಬೇಕು, ಬಹಳಷ್ಟು ವಿಷಯಗಳನ್ನ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅನ್ನೋ ಆಸಕ್ತಿಯನ್ನ ವಹಿಸಿಕೊಂಡಿದ್ದಾನೆ ಅನ್ನುವಂಥ ವಿಚಾರ, ಹಲವಾರು ಗುಣಗಳನ್ನ ಇಟ್ಕೊಂಡಿದ್ದಾನೆ ಅನ್ನುವಂಥ ವಿಷಯಗಳನ್ನೆಲ್ಲ ಲೇಖಕರಾದಂತಹ ಹರ್ಮನ್ ಹೆಸ್ಸೆ ಅವರು ಹೇಳ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ಸನ್ನಿವೇಶ ನನಗೆ ಇಲ್ಲಿ ನೆನಪಾಗುತ್ತೆ. ಬುದ್ಧಿಸಂ ಕಮ್ಮಿ ಆಗೋದಕ್ಕೆ ಪುಷ್ಯಮಿತ್ರ ಶುಂಗ ಎಂಬಂತಹ ಒಬ್ಬ ರಾಜನ ಪಾತ್ರ ಕೂಡ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಶೋಕ ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಧಮ್ಮ ಯಾವುದು ಅಂದ್ರೆ ಅದು ಬುದ್ಧ ಧಮ್ಮ ಅಂತ ಕರೀಬಹುದು. ಅದಕ್ಕೆ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅಂತ ನಾವು ಹೇಳ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲೂ ಸಹ ನಾವು ಗಮನಿಸುವಂತ ಒಂದು ವಿಷಯ ಇದಾಗಿದೆ. ಮತ್ತೆ ಈಗ ಈತನ ಜೀವನ, ಯಾರು ಈ ಸಿದ್ಧಾರ್ಥ ಅಂತ ಹೇಳ್ತೀವಿ, ಕಾಲ್ಪನಿಕ ಒಂದು ಕ್ಯಾರೆಕ್ಟರ್, ಒಬ್ಬ ಪಾತ್ರ ಅಂತ ಏನ್ ಹೇಳ್ತೀನಿ, ಈ ಒಬ್ಬ ಕಾಲ್ಪನಿಕವಾದಂತಹ ಹುಸಿ ಸಿದ್ಧಾರ್ಥ ಅಂತ ಅನ್ಕೋಬಹುದು. ಒಬ್ಬ ಫೇಕ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನೀವು ಸಿದ್ಧಾರ್ಥನವನ್ನ. ಅಂದ್ರೆ ಕಾದಂಬರಿಯಲ್ಲಿ ಅವ್ನು ಫೇಕ್ ಆಗಿದ್ದಾನೆ ಅನ್ನುವಂಥ ವಿಚಾರ. ಕಾದಂಬರಿ ಅಂದ್ರೆ ಒಂದು ಫೇಕ್ ಲಿಟರೇಚರ್ ಅಂತಾನೆ ಹೇಳ್ಬೋದು, ನಿಜವಾದ ಸಂಗತಿ ಇರೋದಿಲ್ಲ ಅನ್ನುವಂಥ ವಿಚಾರ. ಕಪೋಲ ಕಲ್ಪಿತ ಕಥೆಗಳು ಅಂತ ನಾವೇನ್ ಹೇಳ್ತೀವಿ ಆತರ. ಸೊ ಈ ಒಂದು ಕಪೋಲ ಕಲ್ಪಿತ ಕಥೆಯಲ್ಲಿ ಆತನ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ತನ್ನ ಬದುಕಿನ ಮಹತ್ವತೆಯ ಬಗ್ಗೆ ಸದಾಕಾಲ ಹುಡುಕುವ ಒಂದು ಸ್ವಭಾವ ಇರೋನಾಗಿರ್ತಾನೆ ಅನ್ನುವಂಥ ಒಂದು ಚಿತ್ರಣವನ್ನ ಕೊಡ್ತಾರೆ ಲೇಖಕರು. ನಾನೀಗ ಹೇಳಿದಂಗೆ ಆತ ಹೇಗೆ ತನ್ನ ಜೀವನದಲ್ಲಿ ಬಹಳಷ್ಟು ಜನರೊಂದಿಗೆ ಬೆರೆತುಕೊಂಡು ಕೊನೆಗೆ ಅವನು ಹೆಂಗೆ ಜ್ಞಾನೋದಯ ಪಡ್ಕೊಂತಾನೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಲೇಖಕರು ಕಾಲ್ಪನಿಕವಾಗಿ ಮತ್ತೆ ಅದನ್ನ ವಿವರಿಸ್ತಾ ಹೋಗಿದ್ದಾರೆ ಅನ್ನುವಂಥ ವಿಚಾರ. ಆನಂದ ಪಿಂಡಿಕ ಎಂಬ ಶ್ರೀಮಂತ ವ್ಯಾಪಾರಿಯ ಒಂದು ಪಾತ್ರ ಕೂಡ ಇದರಲ್ಲಿದೆ. ಆತನ ಪಾತ್ರ ಏನು ಅನ್ನೋದನ್ನು ಸಹ ನಾವು ತಿಳ್ಕೊಳ್ತಾ ಹೋಗೋಣ. ಈ ರೀತಿ ಹಲವು ಪಾತ್ರಗಳನ್ನು ಈ ಪುಸ್ತಕದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ವಿಚಾರ. ಒಟ್ಟು ಈ ಪುಸ್ತಕದ 2 ಭಾಗವಾಗಿ ಇದನ್ನು ವಿಂಗಡಿಸಲಾಗಿದೆ. ಭಾಗ 1ರಲ್ಲಿ ಸಿದ್ಧಾರ್ಥನ ಒಂದು ಪರಿಚಯವನ್ನು ಮಾಡಲಾಗಿದೆ. ಮತ್ತೆ ಭಾಗ 2ನಲ್ಲಿ ಆತನ ಅಂತಿಮ ಒಂದು ಜೀವನದ ಭಾಗ ಆಗಿರುತ್ತೆ. ಅಂದ್ರೆ ಆತ ಹೇಗೆ ಜ್ಞಾನೋದಯ ಹೊಂದುತ್ತಾನೆ ಅನ್ನುವಂಥ ವಿಚಾರಗಳನ್ನೆಲ್ಲ ಅದರಲ್ಲಿ ವಿವರಣೆಯನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ. ಸೊ ಭಾಗ 1ಕ್ಕೆ ಹೋಗೋಣ. ಸಮಯದ ಒಂದು ಅಭಾವ ಇರುತ್ತೆ, ಬೇಗ ನಾನು ಹೇಳಕ್ಕೆ ಹೋಗ್ತೀನಿ, ಮುಂದಾಗಕ್ಕೆ ಹೋಗ್ತೀನಿ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಓರ್ವ ವ್ಯಕ್ತಿ ಈತ ಸಿದ್ಧಾರ್ಥನವನು. ಅಂದ್ರೆ ಅದೇ ಫೇಕ್ ವ್ಯಕ್ತಿ ಅಂತ ನಾನು ಹೇಳ್ತೀನಿ, ಫಿಕ್ಷಿಯಸ್ ಕ್ಯಾರೆಕ್ಟರ್ ಅನ್ನುವಂಥ ಕಾಲ್ಪನಿಕ ವ್ಯಕ್ತಿ. ಇವನ ಸುತ್ತಲೂ ಏನಾಗುತ್ತೆ ಅಂದ್ರೆ ಒಂದು ಪರಿಸರ ಇದೆ. ಅದು ಹೇಗಿದೆ ಅಂತಂದ್ರೆ ಓದಿನಲ್ಲಿ ಸದಾಕಾಲ ಮುಳುಗುವಂತಹ ಒಂದು ವಾತಾವರಣ ಇರುವಂತಹ ಒಂದು ಪರಿಸರ ಅದಾಗಿದೆ. ಸಾಮಾನ್ಯವಾಗಿ ನಾವು ಅದನ್ನ ಗಮನಿಸಬಹುದು. ಸದಾಕಾಲ ಓದಿನಲ್ಲಿ ಮಗ್ನನಾದ ಈತ ಅವನಿಗೆ ಏನಂದ್ರೆ ಅವನ ಕುಟುಂಬದಲ್ಲಿ ಇರುವವರೆಲ್ಲರೂ ಸಹ ಅವನಿಗೆ ಬಹಳಷ್ಟು ರೀತಿ ಬೆಂಬಲವನ್ನು ಕೊಡ್ತಾರೆ. ಮತ್ತೆ ಧಾರ್ಮಿಕ ಆಚರಣೆಗಳ ಕುರಿತಾದಂತಹ ವಿಚಾರಗಳನ್ನೆಲ್ಲ ತನ್ನ ಕುಟುಂಬದಲ್ಲಿ ಆತ ಏನ್ ಮಾಡ್ತಾನೆ ಅಂದ್ರೆ ಚರ್ಚೆಗಳನ್ನೆಲ್ಲ ನಡೆಸ್ತಾ ಇರ್ತಾನೆ ಅಂತ ಒಂದು ರೀತಿ ಸಂಪ್ರದಾಯಬದ್ಧ ಕುಟುಂಬದವನಾಗಿರ್ತಾನೆ ಈ ಒಬ್ಬ ಸಿದ್ಧಾರ್ಥ ಅನ್ನುವಂಥ ವ್ಯಕ್ತಿ.
ತನ್ನ ತಂದೆಯಿಂದ ಹಲವು ವಿದ್ವಾಂಸರಗಳಿಂದ ಎಲ್ಲ ಹಲವು ವಿಷಯಗಳನ್ನ ಈತ ಕಲಿತಾನೆ ಅನ್ನುವಂಥ ವಿಷಯ ಹೇಳ್ತಾರೆ ಲೇಖಕರು. ಜ್ಞಾನದ ದಾಹ ತೀರದಂತೆ ಇನ್ನೂ ಹೆಚ್ಚುತ್ತಾ ಹೋಗುತ್ತಿದೆಯೇ ಹೊರತು ಅವನಿಗೆ ಕಡಿಮೆ ಅಂತೂ ಆಗುತ್ತಿಲ್ಲ. ಅಂದ್ರೆ ಆತ ಬರೀ ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತಾನೆ, ಮತ್ತೆ ಜೀವನದ ಬಗ್ಗೆ, ಫಿಲಾಸಫಿ ಬಗ್ಗೆ ಮಾತಾಡ್ತಾನೆ. ಶಾಲೆಗೆ ಹೋಗ್ತಾನೆ ಇಲ್ವಾ ಅದ್ರ ಬಗ್ಗೆ ಎಲ್ಲ ಏನೂ ವಿವರ ಕೊಟ್ಟಿಲ್ಲ ಲೇಖಕರು. ಮತ್ತೆ ವೃತ್ತಿ ಜೀವನದಕ್ಕೆ ಅವನು ಯಾವ ರೀತಿ ತೊಡಗಿಸ್ಕೊಳ್ತಾನೆ ಅನ್ನೋದು ಮುಂದಿನ ಭಾಗದಲ್ಲಿ ನಾವು ನೋಡ್ಕೊಳ್ಳೋಣ. ಬಾಲ್ಯದಲ್ಲಿ ಶಾಲೆ ಬಗ್ಗೆ ಅವನು ಓದಿದ್ದು, ಸ್ಕೂಲ್ ಗೀಲು ಆ ಕಾನ್ಸೆಪ್ಟ್ಸ್ ಎಲ್ಲ ಇದರಲ್ಲಿ ಇಲ್ಲ. ಸೊ ಅದನ್ನ ನಾವು ಹೊರತುಪಡಿಸಿ ಆತ ಪಾಂಡಿತ್ಯವನ್ನು ಆಧ್ಯಾತ್ಮಿಕದಲ್ಲಿ ಮತ್ತೆ ತತ್ವಶಾಸ್ತ್ರದಲ್ಲಿ ಅವನು ಹೆಚ್ಚಾಗಿ ಪಾರಂಗತನಾಗಿದ್ದಾನೆ ಅನ್ನುವಂಥ ವಿಷಯವನ್ನ ಲೇಖಕರಾದಂತಹ ಹರ್ಮನೇಸ್ ಅವರು ಹೇಳ್ತಾರೆ ಅನ್ನುವಂಥ ವಿಚಾರ. ಒಂದು ದಿನ ಜೈನ ಮುನಿಗಳ ಒಂದು ಗುಂಪು, ಅಂದ್ರೆ ಜೈನ ಧರ್ಮದಲ್ಲಿ ಸೇರಿದ ಮುನಿಗಳು ಯಾರ್ಯಾರು ಇರ್ತಾರೆ, ತೀರ್ಥಂಕರರು ಅಂತ ನಾವು ಕರಿತೀವಿ ಜೈನ ಧರ್ಮದಲ್ಲಿರೋರನ್ನ. ಆ ಮುನಿಗಳೆಲ್ಲ ಏನ್ ಮಾಡ್ತಾರೆ, ಆ ಜೈನ ಸನ್ಯಾಸಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲರೂ ಸಹ ಅವ್ರ ಊರಿಗೆ ಬರ್ತಾರೆ. ಸಿದ್ಧಾರ್ಥನಿಗೆ ಒಂದು ಕುತೂಹಲ ಉದ್ಭವ ಆಗುತ್ತೆ. ಅವ್ರ ಜೊತೆಗೆ ಹೋಗ್ಬಿಟ್ಟು ಇವನೇನ್ ಮಾಡ್ತಾನೆ, ಜೀವನದ ಮತ್ತೆ ತತ್ವಕ್ಕೆ ಸಂಬಂಧಪಟ್ಟಂತ ವಿಚಾರ, ತತ್ವಜ್ಞಾನದ ಹಲವಾರು ವಿಚಾರ ವಿನಿಮಯಗಳನ್ನ ಮಾಡ್ಕೊತಾನೆ, ವಿಷಯಗಳನ್ನೆಲ್ಲ ಮಂಡಿಸ್ತಾನೆ, ಚರ್ಚಿಸ್ತಾನೆ. ಮತ್ತೆ ಅದರಲ್ಲಿ ವಿಮರ್ಶೆಗಳಿದ್ದರೆ ಅದರ ಬಗ್ಗೆ ಸಹ ಅಲ್ಲಲ್ಲಿ ಹೇಳ್ತಾನೆ ಅನ್ನುವಂಥ ವಿಚಾರ. ಮತ್ತೆ ಅದರಲ್ಲಿ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ತಾನೆ. ಹಾಗೇನಾಗುತ್ತೆ ಅಂದ್ರೆ ಇವನಿಗೆ ಅಂದ್ರೆ ಸಿದ್ಧಾರ್ಥನಿಗೆ ಏನಾಗುತ್ತೆ, ಇವ್ರ ಜೊತೆಗೆ ನಾವು ಹೋಗ್ಬೇಕು, ಇವರೆಲ್ಲಿ ಪ್ರಯಾಣ ಮಾಡ್ತಾರೆ ಅವ್ರ ಜೊತೆಗೆ ನಾನು ಅವ್ರ ಫಾಲೋವರ್ ತರ ನಾನು ಹೋಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ, ಹಿಂಬಾಲಕನ ರೀತಿಯಲ್ಲಿ ಅವರಿಗೆ ಜೊತೆಗೆ ನಾನು ಹೋಗ್ಬೇಕು, ಸೇವೆ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಹೊಂದ್ಕೊಂಡು ತನ್ನ ತಂದೆಗೆ ಒಂದು ವಿಷಯ ಹೇಳಿದಾಗ ಅವ್ರ ತಂದೆಗೆ ಯಾಕೋ ಇಷ್ಟ ಆಗೋದಿಲ್ಲ. ಆದ್ರೆ ಆತ ಮತ್ತೆ ಫೋರ್ಸ್ಫುಲ್ ಆಗಿ ಏನ್ ಮಾಡ್ತಾನೆ ಸಿದ್ಧಾರ್ಥ, ನನ್ನ ಫ್ರೆಂಡು ಬರ್ತಾನೆ, ನನ್ನ ಸ್ನೇಹಿತ ಬರ್ತಾನೆ, ಅವನನ್ನು ಸಹ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಯಶಸ್ವಿಯಾಗಿ ಮನವೊಲಿಸ್ಬಿಟ್ಟು ಆ ಗುಂಪಿನೊಂದಿಗೆ ಗೋವಿಂದ ಅನ್ನುವಂಥ ಅವನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಜೊತೆಗೆ ಹೋಗ್ತಾನೆ ಈ ಜೈನ ಮುನಿಗಳ ಜೊತೆಗೆ. 3 ವರ್ಷಗಳ ಕಾಲ ಏನ್ ಮಾಡ್ತಾನೆ ಅವನು ಈ ಜೈನ ಮುನಿಗಳ ಅವರ ಜೀವನ ಶೈಲಿ ಏನು ಎಂತ ಅನ್ನೋದನ್ನ ಹಿಂಬಾಲಿಸ್ತಾ ಹೋಗ್ತಾ ಇರ್ತಾನೆ ಅನ್ನುವಂಥ ವಿಚಾರ. ಹಲವು ರೀತಿಯಾದಂತಹ ತಪಸ್ಸುಗಳನ್ನ ಕಲಿತಾನೆ, ಹಲವು ರೀತಿಯಾದಂತ, ಯಾಕಂದ್ರೆ ಅವರೆಲ್ಲ ದೇಹದಂಡನೆ ತುಂಬಾ ಒಂದು ಮಾಡ್ತಾರೆ. ಜೈನ ತೀರ್ಥಂಕರರೆಲ್ಲ ಬಹಳಷ್ಟು ರೀತಿಯಾಗಿ ಒಂದು ರೀತಿಯಾಗಿ ಉಪವಾಸ ಇರೋದಾಗಿರ್ಲಿ, ಧ್ಯಾನ ಮಾಡೋದಾಗಿರ್ಲಿ, ತುಂಬಾ ಕಟುವಾದಂತಹ ದೇಹ ದಂಡನೆಗಳನ್ನ ಮಾಡ್ತಾರೆ ಅನ್ನುವಂಥ ವಿಚಾರ. ಇದನ್ನೆಲ್ಲ ಅವ್ನು ತಿಳ್ಕೊಳ್ತಾನೆ. ಅದರ ನಂತರ ಏನ್ ಮಾಡ್ತಾನೆ, ಅನುಸರಿಸಲು ಸಹ ಮುಂದಾಗ್ತಾನೆ, ಅದೇ ರೀತಿ ಫಾಲೋ ಮಾಡ್ಕೊಂತ ಹೋಗ್ತಾನೆ, ಹಿಂಬಾಲಿಸ್ತಾನೆ ಅನ್ನುವಂಥ ವಿಚಾರ. ಒಂದು ಕ್ಷಣದಲ್ಲಿ ಅವನಿಗೆ ಏನಾಗುತ್ತೆ ಸಿದ್ಧಾರ್ಥನಿಗೆ ಅಂದ್ರೆ ಒಂದು ಪ್ರಶ್ನೆ ಕಾಡುತ್ತೆ, ಏನಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ದೇಹದಂಡನೆ ಎಲ್ಲ ಮಾಡಿದ್ರು ಸಹ ಯಾಕೆ ಈ ಗುಂಪಿನಲ್ಲಿರೋರಿಗೆ ಜ್ಞಾನೋದಯ ಆಗ್ತಿಲ್ವಲ್ಲ ಅನ್ನುವಂಥ ವಿಚಾರ. ಅಂತಿಮ ಹಂತದ ಈ ಸ್ಥಿತಿಗೆ ತಲುಪಲು ಯಾಕೆ ಅವ್ರ ಕೈಲಾಗ್ತಾ ಇಲ್ಲ ಈ ಜೈನ ಮುನಿಗಳಿಗೆ ಅನ್ನುವಂಥ ಪ್ರಶ್ನೆ ಅವನಿಗೆ ಕಾಡುತ್ತೆ. ಮತ್ತೆ ಸಂದೇಹ ಅವನಿಗೆ ಕಾಡಲು ಆರಂಭಿಸುತ್ತೆ ಅನ್ನುವಂಥ ವಿಚಾರ. ಅದೇ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಗೌತಮ ಬುದ್ಧ, ಅಂದ್ರೆ ನಾನು ಹೇಳ್ತಿರೋದು ಬುದ್ಧ, ಅಂದ್ರೆ ಗೌತಮ ಬುದ್ಧ ಅವರು ಪಕ್ಕದೂರಲ್ಲಿ ಅವರು ಆಗಮಿಸಿರುವಂತಹ ವಿಷಯ ಈ ಸಿದ್ಧಾರ್ಥನ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಅನ್ನುವಂಥ ವಿಚಾರ. ಮತ್ತೆ ಹೇಳ್ತಿರೋದು ಈ ಫಿಕ್ಸಿಯಸ್ ಕ್ಯಾರೆಕ್ಟರ್. ಅಲ್ಲಿಗೆ ತನ್ನ ಗೆಳೆಯನೊಂದಿಗೆ ಏನ್ ಮಾಡ್ತಾನೆ, ಸತ್ಸಂಗ ಮತ್ತೆ ಭಾಷಣ ಏನಿದೆ ಬುದ್ಧ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇರುವಂತಹ ಗೌತಮ ಬುದ್ಧನ ಒಂದು ವಿಚಾರಧಾರೆಯನ್ನು ತಿಳ್ಕೊಬೇಕು ಅಂತ ಹೇಳಿ ಅದೇನ್ ಮಾಡ್ತಾನೆ, ಶ್ರಾವಸ್ತಿ ಅನ್ನುವಂಥ ಪ್ರದೇಶ, ಒಂದು ನಗರ, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಚಿತವನ ಎಂಬಂತ ಒಂದು ಗುಂಪಿದೆ, ಆ ಗುಂಪು ಜೊತೆಗೆ ಬುದ್ಧನ ಮಾತುಗಳನ್ನ ಕೇಳಿ ಆಕರ್ಷಿತನಾಗಿ ಏನ್ ಮಾಡ್ತಾನೆ, ಸಿದ್ಧಾರ್ಥ ಅನ್ನುವಂತನು ತನ್ನ ಸ್ನೇಹಿತನೊಂದಿಗೆ ಆ ತಂಡದಲ್ಲಿ ಸೇರಲು ಇಚ್ಛಿಸ್ತಾನೆ. ಅಂದ್ರೆ ಬಿಟ್ಟಾಯ್ತು, ಅದು ಜೈನ ಧರ್ಮದಲ್ಲಿರುವಂತಹ ಜೈನ ಮುನಿಗಳ ಸಂಘನ ಬಿಟ್ಟು ಡೈರೆಕ್ಟ್ ಆಗಿ ಬೌದ್ಧ ಧರ್ಮದತ್ತ ವಾಲ್ತಾನೆ ಅನ್ನುವಂಥ ವಿಚಾರ. ಅಂದ್ರೆ ಎಷ್ಟು ರೀತಿಯಾಗಿ ಚಂಚಲತೆ ಇರುತ್ತೆ ಆ ಕ್ಯಾರೆಕ್ಟರ್ಗೆ ಅನ್ನೋದು ನೀವು ಗಮನಿಸಬಹುದು. ಈಗ ಸಿದ್ಧಾರ್ಥನ ಏನ್ ಮಾಡ್ತಾನೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಸರ್ವೇಸಾಮಾನ್ಯ ಚಂಚಲತೆ ಅನ್ನೋದು ಯೌವನಾವಸ್ಥೆಯಲ್ಲಿರುವಂತಹ ಎಲ್ಲರಿಗೂ ಆಗುವಂತ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಒಂದಿಲ್ಲ ಅಂದ್ರೆ ಇನ್ನೊಂದಿಲ್ಲ ಮತ್ತೊಂದು ಅನ್ನೋಂಥ ಆಸೆಗಳು, ಆಕಾಂಕ್ಷೆಗಳು, ಬಯಕೆಗಳು, ಅದು ಒಂದು ರೀತಿ ಮಾಯೆ ಅಂತಾನೆ ಗೌತಮ ಬುದ್ಧರು ಹೇಳ್ತಾರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಹೆಚ್ಚಾಗಿ ಗೌತಮರ ಮಾತುಗಳ ಪ್ರಭಾವದಿಂದ ಏನ್ ಮಾಡ್ತಾರೆ, ಇವರು ಎಲ್ಲವನ್ನು ತ್ಯಜಿಸಿ ಧ್ಯಾನ ಮಗ್ನನಾಗ್ತಾನೆ ಅನ್ನುವಂಥ ವಿಚಾರ. ಇವರ ಬಳಿ ಇರುವ ವಿಷಯ ಬೇರೆಲ್ಲೂ ತಿಳಿಯಲು ಸಾಧ್ಯವಿಲ್ಲ ಎಂದು ತೀರ್ಮಾನ ತೆಗೆದುಕೊಂಡು ಒಂದು ಹಂತದಲ್ಲಿ ತನ್ನ ಸ್ನೇಹಿತ ಗೋವಿಂದನನ್ನು ಬಿಟ್ಟು ಏನ್ ಮಾಡ್ಬಿಡ್ತಾನೆ, ಗೌತಮ ಬುದ್ಧರ ಬಳಿಗೆ ಹೋಗಿ ತೆರಳುತ್ತಾನೆ ಅನ್ನುವಂಥ ವಿಚಾರ. ಯಾಕಂದ್ರೆ ಗೋವಿಂದ ಅನ್ನೋದು ಬುದ್ಧ ಧರ್ಮದಲ್ಲಿ ಬುದ್ಧ ಭಿಕ್ಕುಗಳ ಜೊತೆಗೆ ಸೇರ್ಕೊಂಡು ಒಂದು ಸಂಘದಲ್ಲಿ ಅವನು ತನ್ನನ್ನ ತಾನು ಗುರುತಿಸಿಕೊಳ್ಳೋದಕ್ಕಿಂತ ಅಥವಾ ಧ್ಯಾನದ ಮಗ್ನನಾಗಿ ಅವರ ಹಿಂಬಾಲಕನಾಗಿ ಹೋಗ್ಬೇಕಾದ್ರೆ ಇವನು ನೇರವಾಗಿ ಗೌತಮ ಬುದ್ಧನ ಹಿಂದೆನೆ ಹೋಗ್ತಾನೆ. ಯಾರು, ಈ ಸಿದ್ಧಾರ್ಥನ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಸಿದ್ಧಾರ್ಥ ಏನಂತಂದ್ರೆ ಬುದ್ಧನ ಬಳಿಗೆ ಹೋಗಿ ಕೆಲವು ಪ್ರಶ್ನೆಗಳು ಮತ್ತು ಸಂಶಯಗಳನ್ನೆಲ್ಲ ಅವರ ಬೋಧನೆಗೆ ಸಂಬಂಧಪಟ್ಟಂತೆ ಕೆಲವು ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಹೋಗ್ತಾನೆ, ಯಾರು, ಈ ಸಿದ್ಧಾರ್ಥ ಅಂತೆ. ಆಗ ಅಲ್ಲಿ ಇರುವ ಒಬ್ಬ ಪ್ರಬುದ್ಧ ಬೌದ್ಧ ಭಿಕ್ಕು ಕೆಲವು ಅಡ್ವೈಸ್ ಅಥವಾ ಹಿತವಚನ ನೀಡ್ತಾರಂತೆ. ಅವ್ರು ಏನಂತ ನೀಡ್ತಾರೆ ಅಂದ್ರೆ, ಈ ರೀತಿ ಎಲ್ಲ ಹುಚ್ಚುಚ್ಚನಾಗಿ ತಕ್ಷಣ ಪ್ರಶ್ನೆಗಳನ್ನ ಅಥವಾ ಏನೋ ಮನಸ್ಸಿಗೆ ತೋಚಿದ್ದನ್ನೆಲ್ಲ ನೀನ್ ಕೇಳಬಾರ್ದಪ್ಪ. ಸಾಮಾನ್ಯವಾಗಿ ಹಿರಿಯರು ಹೇಳುವಂತ ವಿಚಾರಗಳು ಹಂಗೆ ದುಡುಕ್ತಾರೆ ಯುವಕರೆಲ್ಲ ಅನ್ನೋದರಿಂದ ನಿಧಾನವಾಗಿ ತಾಳ್ಮೆಯಾಗಿರಿ ಅಂತ ಹಿತವಚನಗಳನ್ನು ಸಾಧಾರಣವಾಗಿ ಹೇಳೋದು ನಾವು ಗಮನಿಸಿರ್ತೀವಿ. ಈಗಿನ ಕಾಲದಲ್ಲಿ ನಾವೇ ನೋಡಿರ್ತೀವಿ, ಸಣ್ಣ ಮಕ್ಕಳುಗಳೇ ದೊಡ್ಡವ್ರ ಮಾತು ಕೇಳೋದಿಲ್ಲ. ಹಂಗಿರ್ಬೇಕಾದ್ರೆ ಯಾಕಂದ್ರೆ ಅಷ್ಟು ಹೆಚ್ಚಾಗಿ ಮುದ್ದು ಮಾಡಿರ್ತಾರೆ ಅನ್ನೋಂಥ ವಿಚಾರ. ಸೊ ಈ ಅನುಭವಗಳನ್ನೆಲ್ಲ ಅವರು ಹೇಳ್ತಾರೆ, ಈ ತರ ತಾಳ್ಮೆಯಾಗಿರ್ಬೇಕು, ಹಾಗಿರ್ಬೇಕು, ತಕ್ಷಣ ಪ್ರಶ್ನೆ ಕೇಳ್ಬೇಡ, ಅದನ್ನೆಲ್ಲ ನೀನು ಅನುಭವಿಸ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ನೀನೇ ತರ್ಕವನ್ನು ಹಾಕಿ ಅದಕ್ಕೆ ವಿಚಾರಗಳನ್ನ ಮಂಡಿಸಿಕೊಂಡು ನಿನ್ನ ಮಾನಸಿಕವಾಗಿ ಅದಕ್ಕೆ ಉತ್ತರ ಸಿಗುತ್ತಾ ಅಂತ ಕೇಳಿ ಭಿಕ್ಕುಗಳ ಮಧ್ಯದಲ್ಲಿ ಚರ್ಚೆ ಆದ ಬಳಿಕ ಅದರಲ್ಲೂ ನಿನಗೆ ತೃಪ್ತಿ ಸಿಕ್ಕಿಲ್ಲ ಅಂದ್ರೆ ನಿನ್ನ ಗುರುಗಳ ಹತ್ರ ಹೋಗಿ ಕೇಳು, ಅಂದ್ರೆ ಗೌತಮ ಬುದ್ಧರ ಹತ್ರ ಹೋಗಿ ಕೇಳಬಹುದು ಅಂತ ಹೇಳುತ್ತಾರೆ. ಆದ್ರೆ
ಆ ಒಂದು ಯೌವನಾವಸ್ಥೆಯಲ್ಲಿರುವಂತಹ ಮನಸ್ಥಿತಿ ಹೇಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಗುಂಪನ್ನ ಬಿಟ್ಬಿಟ್ಟು ಏನಾಗ್ತಾನೆ, ಈ ಸಿದ್ಧಾರ್ಥಂಗೆ ಕಸಿವಿಸಿ ಆಗುತ್ತೆ, ಬಿಟ್ಬಿಟ್ಟು ಹೋಗ್ತಾನೆ. ಒಂದು ವಿಚಾರ ಅವನಿಗೆ ಗೋಚರಿಸ್ತಾ ಹೋಗುತ್ತೆ. ಅದೇನಂದ್ರೆ ಎಲ್ಲ ಅನುಭವಗಳನ್ನು ನಾನು ಅನುಭವಿಸಬೇಕು, ಅಂದ್ರೆ ಎಲ್ಲ ವಿಚಾರಗಳನ್ನು, ಎಲ್ಲ ಆಸೆಗಳೇನಿದೆ, ಬಯಕೆಗಳಿದೆ, ಅದನ್ನೆಲ್ಲ ಈಡೇರಿಸ್ಕೊಬೇಕು, ಎಲ್ಲ ಇಚ್ಛೆನೂ ನಾನು ನೆರವೇರಿಸಬೇಕು. ಆ ಹಾದಿಯತ್ತ ಅವನು ಪಯಣ ಮಾಡೋದಕ್ಕೆ ಮುಂದಾಗ್ತಾನೆ. ಅದು ಬಿಟ್ಟು ಬೇರೆ ಯಾವುದೋ ಹಾದಿನೇ ಇಲ್ಲ ಅನ್ನುವಂಥ ರೀತಿ, ಒಂದು ರೀತಿ ಮೆಟೀರಿಯಲಿಸ್ಟಿಕ್ ಆಗಿ ಅವನು ಚೇಂಜ್ ಆಗ್ಬಿಡ್ತಾನೆ, ಯಾರು ಈ ಸಿದ್ಧಾರ್ಥ ಅನ್ನೋದು. ಯಾಕಂದ್ರೆ ಅಷ್ಟು ವರ್ಷಗಳ ಕಾಲ ಧ್ಯಾನ, ತ್ಯಾಗ, ಆ ಥರದೆಲ್ಲ ಮನಸ್ಥಿತಿಯಲ್ಲಿದ್ದವನು ಸಡನ್ ಆಗಿ ಒಂದು ರೀತಿಯಾಗಿ ಆಸೆ, ಬಯಕೆಗಳು ಬಂತು ಅಂತ ಅಷ್ಟಾಗ ಅದೇ ರಜಸ್ಸು, ತಮಸ್ಸು, ಸತ್ವ ಅಂತ ಹೇಳ್ತೀವಿ. ರಜಸ್ಸಿನ ಅಂಶ ಜಾಸ್ತಿ ಆಗುತ್ತೆ ಕೆಲವು ಬಾರಿ, ಸತ್ವದ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ತಮಸ್ಸಿನ ಅಂಶಗಳು ಜಾಸ್ತಿ ಆಗುತ್ತೆ ಒಬ್ಬೊಬ್ಬ ವ್ಯಕ್ತಿತ್ವಗಳಲ್ಲಿ ಅಂತ ಹೇಳ್ತಾರೆ. ಆ ರೀತಿ ಈತನಿಗೆ ಯಾವ ರೀತಿ ಬದಲಾವಣೆ ಆಯಿತೋ ಗೊತ್ತಿಲ್ಲ, ಬಿಟ್ಬಿಟ್ಟು ಒಬ್ಬಂಟಿಯಾಗಿ ಏನ್ ಮಾಡ್ಬಿಡ್ತಾನೆ ಇವನು, ಯಾರ ಜೊತೆಗೂ ಸೇರದೇನೆ ಒಂದು ರೀತಿ ತನ್ನಲ್ಲಿ ತಾನೇ ತಲ್ಲೀನನಾಗುತ್ತಾ ಹೋಗ್ತಾನೆ ಅನ್ನುವಂಥ ವಿಚಾರ. ಭವಿಷ್ಯ ಏನೆಂಬುದನ್ನು ಅರಿಯದೆ ಅವನೇನ್ ಮಾಡ್ತಾನೆ, ತನ್ನ ಪಯಣವನ್ನ ಮುಂದುವರಿಸ್ತಾ ಹೋಗ್ತಾನೆ. ಯಾಕಂದ್ರೆ ಬೇರೆ ದಾರಿ ಇಲ್ಲ, ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾನೆ, ಮತ್ತೆ ವಾಪಸ್ ಹೋಗೋಕ್ಕಾಗೋದಿಲ್ಲಲ್ಲ ಈ ಕಾನ್ಸೆಪ್ಟ್ ಆದ್ರಿಂದ. ಸೊ ಈ ಒಂದು ಫಿಕ್ಷಸ್ ಕ್ಯಾರೆಕ್ಟರ್ನ ನೆಕ್ಸ್ಟ್ ಭಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಭಾಗ 2. ಸೊ ಭಾಗ 2ರಲ್ಲಿ ಈ ಸಿದ್ಧಾರ್ಥ ಅನ್ನುವಂಥ ಏನೋ ಈ ಕಾನ್ಸೆಪ್ಟ್, ಈ ಫಿಕ್ಷಸ್ ಕ್ಯಾರೆಕ್ಟರ್ ಇದ್ದಾನೆ, ಇವನೇನ್ ಮಾಡ್ತಾನೆ, ಈತ ತನ್ನನ್ನೇ ತಾನು ಅರಿಯಲು ಮುಂದಾಗ್ತಾನೆ. ಅಂತೆ ಆಯ್ತಾ, ಅದು ಅಂತೆಕಂತೆ ಅಂತಾನೆ ಹೇಳ್ಬೇಕು, ಫಿಕ್ಷನ್ ಅಂದ್ರೆ ಅಂತೆಕಂತಾನೆ ತಾನೆ. ಸೊ ಪ್ರಪಂಚದಲ್ಲಿ ಇರುವ ವಿಷಯ ಪರಿಸರವನ್ನು ಅನುಭವಿಸಲೇ ಇಲ್ವಲ್ಲ ನಾನು ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ಅವನು ಗಮನಿಸಲು ಮುಂದಾಗ್ತಾನೆ ಅನ್ನುವಂಥ ವಿಚಾರ. ತನ್ನ ಬಳಿಗಿರುವಂತಹ ಅಂತರಾತ್ಮ ಎಲ್ಲವನ್ನೂ ಕಂಡು ಸಂತೋಷ ಪಡು, ಹರ್ಷದಿಂದಿರು ಅನ್ನುತ್ತಾ ಆ ಅನುಭವಗಳನ್ನು, ಭಾವನೆಗಳನ್ನು ಸ್ವೀಕರಿಸಿದಾಗ ಆಂತರಿಕವಾಗಿ ಒಪ್ಪಿಕೊಂಡಲಾಗದೆ ನಿನಗೂ ಜ್ಞಾನೋದಯವಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಮಾತಾಡ್ಕೊಂತಾನೆ ಅಂತ. ಎಲ್ಲದನ್ನು ಖುಷಿಯಲ್ಲಿ ಅನುಭವಿಸು, ಎಂಜಾಯ್ ಮಾಡೋ ಲೈಫ್ನ, ಅವಾಗಲೇ ಅದೊಂದು ರೀತಿ ಅದೇ ನಿನಗೆ ಅಂತಿಮವಾಗಿ ಜ್ಞಾನೋದಯ ಅನ್ನುವಂಥ ಇವೊಂದೇ ಒಂದು ಸಿದ್ಧಾಂತನ ಕ್ರಿಯೇಟ್ ಮಾಡ್ಕೊಡ್ತಾನೆ ಸಿದ್ಧಾರ್ಥನ ಈ ಕಾನ್ಸೆಪ್ಟ್, ಈ ಫಿಕ್ಷಸ್ ಕ್ಯಾರೆಕ್ಟರ್. ಈ ಭಾಗ ಅಂದ್ರೆ 2ನೇ ಭಾಗ ನಾನು ಹೇಳ್ತೀನಿ. ಈ 2ನೇ ಭಾಗದಲ್ಲಿ ಏನ್ ಮಾಡ್ತಾರೆ, ಲೇಖಕರು ಓದುಗರಿಗೆ ಈ ಕ್ಯಾರೆಕ್ಟರ್ನ ಮತ್ತೆ ಒಂದು ರಿವ್ಯಾಂಪ್ ಮಾಡ್ಬಿಟ್ಟು, ಅಂದ್ರೆ ಒಂದು ರೀಕ್ರಿಯೇಟ್ ಮಾಡ್ಬಿಟ್ಟು ಅಥವಾ ಒಂದು ರೀತಿ ಮಾರ್ಪಾಡು ಮಾಡಿದಂಥ ಒಂದು ಕ್ಯಾರೆಕ್ಟರ್ನ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಅಂತ ಒಂದು ವಿಷಯ ಸಂಗತಿ. ಯಾರು, ಹರ್ಮನಸೆ ಅವರು. ಈಗ ಸಿದ್ಧಾರ್ಥ ಒಬ್ಬ ನಾವಿಕ ಅಥವಾ ಅಂಬಿಗನ ಮನೆಯಲ್ಲಿ ವಾಸ ಇರ್ತಾನೆ. ಆಮೇಲೆ ರಾತ್ರಿಯಲ್ಲಿ ಗೋವಿಂದ ಹೆಣ್ಣಿನಂತೆ ಅವನಿಗೆ ಕನಸಿನಲ್ಲಿ ಕಾಣ್ತಾನೆ ಅನ್ನುವಂಥ ವಿಚಾರ. ಮಾರನೇ ದಿನ ಮುಂಜಾನೆ ಸಿದ್ಧಾರ್ಥ ನಗರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಸುಂದರ ಮಹಿಳೆಯಾದಂತಹ ಕಮಲಾಳನ್ನ ನೋಡ್ತಾನೆ. ಸಿದ್ಧಾರ್ಥ ಆಕೆ ಓರ್ವ ವೇಶ್ಯೆಯಾಗಿರುತ್ತಾಳೆ ಅನ್ನೋದನ್ನ ಗಮನಿಸ್ತಾನೆ. ಆಕೆ ಬಳಿ ಹೋಗಿ, ನೀನು ನನಗೆ ಪ್ರೀತಿಯ ಕಲೆಯನ್ನು ಹೇಳ್ಕೊಡ್ತೀಯಾ ಎಂದು ಕೇಳುತ್ತಾನೆ. ನಾವೆಲ್ಲ ಹಲವಾರು ಸಿನಿಮಾಗಳಲ್ಲಿ ನೋಡಿದಂಗೆ ಇದೆ ಅನ್ಸುತ್ತೆ ಇದು ಪಾತ್ರ. ಆದ್ರಿಂದ ಆ ಥರ ನೀವು ಅನ್ಕೊಳ್ಳಿ ಅನ್ನೋಂಥ ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಆತ ಅದೇ ರೀತಿ ಏನಂದ್ರೆ, ಆಕೆ ಏನ್ ಮಾಡ್ತಾಳೆ, ಈತನ ಮಾತನ್ನ ಕೇಳಿ ಏನಾಗ್ತಾಳೆ, ನನ್ನೊಂದಿಗೆ ನೀನು ಪ್ರೀತಿಯಲ್ಲಿ ಮುಳುಗಬೇಕು ಅಂತಂದ್ರೆ ನೀನು ಬಯಸ್ತಾ ಇದೆಯಾ ಅಂತಂದ್ರೆ ಒಂದು ಕೆಲಸ ಮಾಡು, ನೀನು ಶ್ರೀಮಂತನಾಗಿ ಹಲವಾರು ಉಡುಗೆ ತೊಡುಗೆಗಳಿಂದ ಬಂದು ಅಲಂಕಾರವಾಗಿ ನನ್ನ ಜೊತೆಗೆ ಬಂದು ಅಪ್ರೋಚ್ ಮಾಡು, ಅವಾಗ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಒಪ್ಕೊಂತೀನಿ. ಈಗ ಏನಾದರೂ ಇದ್ರೆ ಪ್ರಾಯಶಃ ನಿನ್ನ ಜೊತೆಗೆ ನಾನು ಬರೋದಕ್ಕೆ ಸಾಧ್ಯತೆ ಇರುತ್ತೇನೋ ಅನ್ನೋಂಥ ತನ್ನ ವಿಷಯವನ್ನ ಅವಳು ಹೇಳ್ತಾಳೆ. ಆದರೂ ಸಹ ಕಮಲ ಒಬ್ಬ ಶ್ರೀಮಂತ ವ್ಯಾಪಾರಿಯಾದ ಕಾಮಸ್ವಾಮಿ ಎಂಬುವವರ ಬಳಿ ಸಿದ್ಧಾರ್ಥನನ್ನ ಕರ್ಕೊಂಡು ಹೋಗ್ಬಿಟ್ಟು ಸೇರಿಸ್ಬಿಡ್ತಾಳೆ ಕೆಲಸಕ್ಕೆ ಅಂತ ಹೇಳಿ. ತುಂಬಾ ವರ್ಷಗಳಾಯಿತು. ಈಗ ಸಿದ್ಧಾರ್ಥ ಒಬ್ಬ ಗೌರವಾನ್ವಿತ ಒಬ್ಬ ಪದವಿಯಲ್ಲಿ ಆ ನಗರದ ದೊಡ್ಡ ವ್ಯಾಪಾರಿಯಾಗಿ ಆತ ಬೆಳೀತಾ ಹೋಗ್ತಾನೆ ಅನ್ನೋಂಥ ವಿಚಾರ, ಬೆಳೆದಿರ್ತಾನೆ ಅನ್ನೋಂಥ ವಿಚಾರ. ಆದ್ರೆ ಅವನ ಬಯಕೆ ಸದಾಕಾಲ ಕಮಲದ ನೆನಪೇ ಆಗಿರುತ್ತೆ, ಜೊತೆಗೆ ಅವ್ರ ಜೊತೆ ಇರಬೇಕು ಅನ್ನೋದೇ ಅವನ ಬಯಕೆ ಆಗಿರುತ್ತೆ. ಕಮಲ ಈತನ ಸ್ಥಿತಿಯನ್ನು ಕೊಂಡು ಅವನಿಗೆ ಬೆಂಬಲ ನೀಡಲು ಪ್ರೇಯಸಿಯಾಗಲು ಒಪ್ಕೊಳ್ದು ಬಿಡ್ತಾಳೆ. ಕೊನೆಗೆ ಅಯ್ಯೋ ಬೇರೆ ದಾರಿನೇ ಇಲ್ವಲ್ಲ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಅವಳಿಗೂ ದುಡ್ಡು ಬೇಕಿದೆ, ಅವಳಿಗೂ ಹಣದ ವ್ಯಾಮೋಹ ಜಾಸ್ತಿನೇ ಇದೆ ಅನ್ನುವಂಥ ವಿಚಾರ. ಅವಳು ಒಂದು ರೀತಿ ಮೆಟೀರಿಯಲಿಸ್ಟಿಕ್ ಆಗಿ ಇದ್ದಾಳೆ. ಸಾಧಾರಣವಾಗಿ ಇದು ಗೊತ್ತಿರುವಂತ ಒಂದು ವಿಚಾರನೇ ಆಗಿದೆ. ಅವಳಿಗೂ ಒಂದು ಹಂತದಲ್ಲಿ ಏನಾಗುತ್ತೆ, ತನ್ನ ವೃತ್ತಿಯನ್ನು ಬಿಟ್ಟುಬಿಟ್ಟು ಬೇರೆ ಕಡೆ ಇನ್ನೂ ಹೆಚ್ಚಾಗಿ ನಾನು ಬೇರೆ ವೃತ್ತಿಗೆ ತೊಡಸ್ಕೊಬೇಕು, ಬೆಳಿಬೇಕು ಅನ್ನುವಂಥ ಬಯಕೆ ಮೂಡುತ್ತೆ. ಸಿದ್ಧಾರ್ಥನಿಗೆ ಗೊತ್ತಾಗುತ್ತದೆ ಕಮಲಾಳ ಪ್ರೀತಿ ಶಾಶ್ವತವಾದದಲ್ಲ ಅಂತ ಹೇಳಿ. ಇವಳು ಹಣಕ್ಕಾಗಿ ತನ್ನೊಂದಿಗೆ ಇದ್ದಾಳೆ ಅನ್ನುವಂಥ ಒಂದು ವಿಷಯ ಕೂಡ ಅವನಿಗೆ ಗೊತ್ತಾಗುತ್ತಂತೆ. ಕೆಲ ದಿನಗಳು ಕಳೆಯುತ್ತದೆ. ಜೀವನದ ಹಾದಿ, ಮನಸ್ಸು ಏನನ್ನೋತೋ ಹಾಗೆ ಹೋಗಬೇಕು ಎಂಬ ಸ್ಥಿತಿ ಹೊಂದಿರುವಂತಹ ಈತ, ಈ ಕಾನ್ಸೆಪ್ಟ್ ಸಿದ್ಧಾರ್ಥ ಫಿಕ್ಷಸ್ ಕ್ಯಾರೆಕ್ಟರು, ದುಷ್ಟ ಚಟಗಳಾದಂತಹ ಕುಡಿತ, ಜೂಜು, ಹೀಗೆ ಹಲವಾರು ವಿಷಯದತ್ತ ತಮ್ಮ ಗಮನವನ್ನು ಹರಿಸ್ತಾ ಹೋಗ್ತಾನೆ. ಭೌತಿಕ ಸುಖಕ್ಕೆ ದಾಸನಾಗ್ತಾ ಹೋಗ್ತಾನೆ. ಒಂದು ದಿನ ಏನಾಗುತ್ತೆ, ರಾತ್ರಿ ಕನಸಿನಲ್ಲಿ ಸಿದ್ಧಾರ್ಥನಿಗೆ ಕಮಲ ಹೊಂದಿರುವಂತಹ ಒಂದು ಹಾಡು ಹೇಳುವ ಪಕ್ಷಿ, ಅಂದ್ರೆ ಅವಳ ಬಳಿ ಒಂದು ಹಾಡು ಹೇಳುವಂತ ಪಕ್ಷಿ ಇರುತ್ತಂತೆ. ಆ ಪಕ್ಷಿ ಸತ್ತೋಗೋ ತರ ಒಂದು ಕನಸು ಕಾಣ್ತಾನೆ. ಸೊ ಆ ಒಂದು ಕನಸು ಕಾಣ ತಕ್ಷಣ ಏನ್ ಮಾಡ್ತಾನೆ, ನಿದ್ದೆಯಿಂದ ಎಚ್ಚರ ಆಗ್ಬಿಡ್ತಾನಂತೆ. ಮತ್ತೆ ತನ್ನ ಜೀವನದ ಉದ್ದೇಶ ಏನೆಂಬುದನ್ನ ಏನ್ ಮಾಡ್ತಾನೆ, ವಾಸ್ತವಕ್ಕೆ ಬಂದಂತೆ ಅವನಿಗೆ ತೋಚುತ್ತೆ. ಆಗ ಅವನ ಜೀವನದ ಸ್ಥಿತಿಗಳನ್ನೆಲ್ಲ ಅರಿತಾನೆ. ಇಲ್ಲ, ನಾನು ಈಗ ಇರಬಾರ್ದು, ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಈ ಅರ್ಥಹೀನ ಬದುಕನ್ನ ತ್ಯಜಿಸ್ಬಿಟ್ಟು ಮತ್ತೆ ಅವನೇನ್ ಮಾಡ್ತಾನೆ, ಅವನ ಪಯಣವನ್ನ ಮುಂದುವರಿಸೋದಕ್ಕೆ ಮುಂದಾಗ್ತಾನೆ ಅನ್ನುವಂಥ ವಿಚಾರ. ಈ ಸುಖ ನಿರಂತರವಲ್ಲ ಅನ್ನುವಂಥ ವಿಚಾರನೆಲ್ಲ ಹೇಳ್ಬಿಟ್ಟು, ಈ ಒಂದು ವಿಷಯ ಎಲ್ಲ ಗೊತ್ತಾದ ಮೇಲೆ ಏನಾಗುತ್ತೆ, ಸಿದ್ಧಾರ್ಥ ಯಾರಿಗೂ ಹೇಳದೆ ನಗರವನ್ನು ಬಿಟ್ಟು ಹೋಗ್ಬಿಡ್ತಾನೆ. ಅಲ್ಲಿ ಸ್ವಲ್ಪ
ಉಡುಗೆಯನ್ನು ಇಟ್ಟುಕೊಂಡು ಗಂಟು ಕಟ್ಟಿ ತನ್ನ ಪಯಣವನ್ನು ಪ್ರಾರಂಭಿಸ್ತಾನೆ. ಕಮಲಾಳಿಗೆ ಈತ ಬಿಟ್ಟು ಹೋದದ್ದು ಏನೂ ಆಶ್ಚರ್ಯ ಉಂಟು ಮಾಡುವುದಿಲ್ಲ. ಯಾಕೆಂದ್ರೆ ಸಿದ್ಧಾರ್ಥನ ಸ್ವಭಾವ ಹೇಗಿದೆ ಅನ್ನೋದು ಕಮಲಾಳಿಗೆ ಚೆನ್ನಾಗಿ ಗೊತ್ತೇ ಇದೆ. ಸ್ವಲ್ಪ ಸಮಯದ ನಂತರ ಕಮಲ ಏನಾಗ್ತಾಳೆ, ಗರ್ಭಧಾರಿ ಆಗ್ಬಿಡ್ತಾಳೆ. ಅಂದ್ರೆ ಸಿದ್ಧಾರ್ಥನೇ ಆಕೆಗೆ ಅಂದ್ರೆ ಆಕೆ ಹೆತ್ತ ಮಗುವಿನ ತಂದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಅನ್ನುವಂಥ ವಿಷಯ. ಆಮೇಲೆ ಏನಾಗುತ್ತೆ, ಸಿದ್ಧಾರ್ಥನಿಗೆ ಯಾಕೋ ಜೀವನನೇ ಬೇಡ ಎಂಬ ಜುಗುಪ್ಸೆಲು ನೀರಿಗೆ ಧುಮುಕಿ ಸಾಯ್ಬೇಕು ಅನ್ನೋಂಥ ಮುಂದಾಗ್ತಾನೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಓಂ ಅನ್ನೋದು ಒಂದು ದೊಡ್ಡ ಮಂತ್ರ ಕೇಳುವಂತ ಒಂದು ಶಬ್ದ ಕೇಳುತ್ತೆ, ಗೋಚರಿಸುತ್ತೆ. ಅವಾಗ ಆತ ಈ ಸ್ವಿಮ್ಮಿಂಗ್ ಅಂತೀನಿ, ಈ ಜಂಪ್ ಮಾಡಿ ಸಾಯ್ಬೇಕು, ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋಂಥ ವಿಷಯದಿಂದ ಅವನು ಹೊರಗಡೆ ಬಂದ್ಬಿಡ್ತಾನೆ. ಕೊನೆಗೆ ಅದು ಯಾರು ಅದು ಓಂ ಅನ್ನೋಂಥ ಸೌಂಡ್ ಬರೋದಕ್ಕೆ ಕಾರಣ ಅಂತೇಳಿ ನದಿಲಿ ಹುಡುಕಾಡ್ತಾ ಇರ್ಬೇಕಾದ್ರೆ ನದಿ ದಡದಲ್ಲಿ ಒಬ್ಬ ಋಷಿ ಕೂತಿರ್ತಾನೆ. ಅದು ಯಾರು ಅಂತೇಳಿ ಹತ್ರದಿಂದ ಹೋಗಿ ನೋಡಿದಾಗ ಅದು ಆತನ ಸ್ನೇಹಿತ ಗೋವಿಂದನಾಗಿರ್ತಾನೆ ಅನ್ನೋ ವಿಚಾರ. ಸಿದ್ಧಾರ್ಥನಿಗೆ ಆಶ್ಚರ್ಯ ಆಗುತ್ತೆ, ಗೋವಿಂದನಿಗೂ ಆಶ್ಚರ್ಯ ಆಗುತ್ತೆ. ವಿಚಿತ್ರವಾಗಿದ್ದಾನಲ್ಲಪ್ಪ ಇವನು ಯಾರು ಅಂತ ಕೇಳಿದಾಗ ಸಿದ್ಧಾರ್ಥ ನಾನು ಕಾಣೋ ನಿನ್ನ ಸ್ನೇಹಿತ ಸಿದ್ಧಾರ್ಥ ಅಂತೆಲ್ಲ ಹೇಳಿ ಗೋವಿಂದನಿಗೆ ಹೇಳ್ಬೇಕಾರೆ, ಗೋವಿಂದ ಅಲ್ಲ ನೀನು ಹಂಗೆ ಹಿಂಗೆ ಅಂತೇಳಿ ಜೈನ ಮುನಿಗಳು ಒಂದಿಗೆ ಹೋಗ್ತೀನಿ, ಬುದ್ಧ ಬುಕ್ಕಿ ಹಿಂದೆ ಹೋಗ್ತೀನಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀನು ಈ ಥರ ಆಗ್ಬಿಡಿದಿಲ್ಲ. ಅಲ್ಲ ಗುರುವೆ, ಬದಲಾವಣೆನೇ ಜಗದ ನಿಯಮ ಹಂಗೆ ಹಿಂಗೆ ಅಂತ ಹೇಳಿ ಗೋವಿಂದನ ಹತ್ರ ಇವರು ಇಬ್ರು ಕಾನ್ವರ್ಸೇಷನ್ ಆಗುತ್ತೆ. ಯಾರಿಗೆ ಸಿದ್ಧಾರ್ಥನ್ ಗೋವಿಂದಂಗೂ. ಕೊನೆಗೆ ಗೋವಿಂದ ಇವನ ಜೊತೆಗೆ ಹೋದ್ರೆ ನಾನು ಹಾಳಾಗ್ಬಿಡ್ತೀನಿ ಅಂತೇಳಿ ಬಿಟ್ಬಿಟ್ಟು ಹಂಗೆ ಮಾತು ಕೊಟ್ಕೊಂತಾನೆ, ಅಲ್ಲಿಂದ ಎದ್ದು ಪಲಾಯನ ಮಾಡ್ಬಿಡ್ತಾನೆ. ಅದೇ ಜಾಗದಲ್ಲಿ ಇವನು ಸಿದ್ಧಾರ್ಥನ ಏನು ಮಾಡ್ತಾನೆ, ನದಿ ದಡದಲ್ಲಿ ಕೂತ್ಕೊಂಡು ತನ್ನ ಜೀವನದ ವಿಚಾರಗಳನ್ನೆಲ್ಲ ಮೆಲುಕು ಹಾಕ್ತಾ ಹೋದಾಗ ಅವನ ಒಳ ಮನಸ್ಸು ಏನಾಗುತ್ತೆ ಅಂದ್ರೆ ಹಲವಾರು ಸನ್ನಿವೇಶಗಳು ಏನಾಗಿತ್ತು ಅದನ್ನೆಲ್ಲ ಗಮನಿಸ. ಅದೇ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನದಿ ದಡದಲ್ಲಿ ಒಂದು ದೋಣಿ ಬರ್ತಾ ಇರುತ್ತೆ. ದೋಣಿಲೊಬ್ಬ ಅಂಬಿಗ ಇರ್ತಾನೆ. ಯಾರೋ ಈ ಅಂಬಿಗನ್ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂದಾಗ ಅವನಿಗೆ ಆಶ್ರಯ ನೀಡಿದಂತ 20 ವರ್ಷದ ಹಿಂದೆ ಆ ವ್ಯಕ್ತಿ ಯಾರಿದ್ದಾರೆ ಆ ವ್ಯಕ್ತಿ ಅವನಿಗೆ ಗೋಚರ ಆಗುತ್ತೆ. ಆ ವ್ಯಕ್ತಿ ಜೊತೆಗೆ ಅಂದ್ರೆ ಆ ಅಂಬಿಗನ್ ಜೊತೆ ಇವನು ಸೇರ್ಕೊಂಡು ಏನ್ ಮಾಡ್ತಾನೆ, ಸಿದ್ಧಾರ್ಥ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಅಂಬಿಗನ ಒಂದು ಹೆಸರು ಏನು ಅಂತ ನಮ್ಗೆ ಗೊತ್ತೇ ಇದೆ, ವಾಸುದೇವ. ವಾಸುದೇವ ಏನ್ ಮಾಡ್ತಾನೆ, ಸಿದ್ಧಾರ್ಥನಿಗೆ ಮತ್ತೆ ಸರಿ ಬಿಡಪ್ಪ ಎಲ್ಲ ಕಡೆ ಸುತ್ಕೊಂಡ್ ಬಂದ್ಬಿಟ್ಟಿದೆ, ಬಾ ನಾನೇ ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲೇ ಇದ್ಬಿಡು ಅಂತ ಹೇಳಿ ಅವನ ಜೊತೆಗೆ ನದಿಯಲ್ಲಿ ಅಂದ್ರೆ ದೋಣಿ ಓಡಿಸ್ತಾ ಹೋಗ್ತಾನೆ. ದೋಣಿ ಓಡಿಸ್ತಾ ಮೀನು ಹಿಡಿಯುವಂತ ಒಂದು ವೃತ್ತಿ ಇರಬೇಕು ಪ್ರಾಯಶಃ. ಆ ನದಿಗೆ ಸಿದ್ಧಾರ್ಥನಿಗೆ ಹಲವು ವಿಷಯಗಳನ್ನ ಹೇಳಿದಂತೆಯೂ ಮತ್ತು ಆ ದಳದಲ್ಲಿ ಕುಳಿತಿದ್ದರಿಂದ ಜೀವನದ ಕುರಿತಾದಂತಹ ಹಲವಾರು ವಿಚಾರಕ್ಕೆ ಅವನಿಗೆ ಸ್ಪಷ್ಟತೆ ಸಿಕ್ತು ಅನ್ನುವಂಥ ಮಾತನ್ನ, ಅದರ ಮೂಲಕ ಅವನಿಗೆ ಜ್ಞಾನೋದಯ ಆಯಿತು ಸಿದ್ಧಾರ್ಥನಿಗೆ ಅನ್ನುವಂಥ ವಿಚಾರ ಸಿದ್ಧಾರ್ಥನೇ ಖುದ್ದಾಗಿ ಹೇಳ್ತಾನೆ. ನಾನು ಈ ನದಿಯ ಒಂದು ದನಿಯನ್ನು ಕೇಳುವ ಅನುಭವ ಆಗ್ತಾ ಇದೆ. ನಾನು ಈ ನದಿಯೊಂದಿಗೆ ಕಾಲ ಕಳೀತಿದ್ದೀನಿ, ಯಾಕಂದ್ರೆ ಈ ನದಿಯಲ್ಲಿಯೇ ನನಗೆ ಈ ಓಂ ಅನ್ನುವಂಥ ಶಬ್ದ ಕೇಳಿಸ್ತು ಅಂತ ಹೇಳಿ ಅಂಬಿಗನಿಗೆ ಹೇಳ್ತಾನೆ. ಸೊ ಕೆಲವು ವರ್ಷದ ಕಳೆದಂತೆ ಏನಾಗುತ್ತೆ, ಕಮಲಾಳ ಒಂದು ಸಿದ್ಧಾರ್ಥನ ಏನೊಂದು ಮಗು ಇದೆ. ಆ ಮಗು ಜೊತೆಗೆ ಕಮಲ ಏನ್ ಮಾಡ್ತಾಳೆ, ಗೌತಮ ಬುದ್ಧರವರು ತಮ್ಮ ಅಂತಿಮ ಕ್ಷಣವನ್ನ ಕಳೀತಿದ್ದಾರೆ ಯಾವುದೋ ಒಂದು ನಗರದಲ್ಲಿ ಅನ್ನುವಂಥ ಮಾಹಿತಿ ಸಿಕ್ಕಿದಾಗ ಆಕೆ ಹೋಗಿ ನೋಡ್ಬೇಕು ಗೌತಮ ಬುದ್ಧರನ್ನ ಅನ್ನುವಂಥ ಬಯಕೆಯಲ್ಲಿ ಅವಳು ಆ ಒಂದು ತನ್ನ ಜಾಗವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಹೋಗುವ ದಾರಿಯಲ್ಲಿ ಏನಾಗುತ್ತೆ ಅಂದ್ರೆ ಹಾವು ಕಚ್ಚಿಬಿಡುತ್ತೆ. ಹಾವು ಕಚ್ಚಿದಾಗ ಆಕೆ ವಾಸುದೇವನ ಮನೆಯಲ್ಲಿ ಅವನು ಹೋಗ್ಬಿಟ್ಟು ಅಂದ್ರೆ ವಸುದೇವ ಆತನ ಮನೆಯಲ್ಲಿ ಅವಳು ಹೋಗ್ತಾಳೆ. ಅಲ್ಲಿ ಕಾರಣಾಂತರಗಳಿಂದ ಅವಳ ಕೈಲಿ ಹಾವು ಕಚ್ಚಿದ್ರಿಂದ ವಿಷ ತಗಲುಬಿಟ್ಟು ಅವಳು ವಿಷ ಏರಿ ದೇಹವೆಲ್ಲ ವಿಷ ಪೂರಿತವಾಗಿ ಸಾವನ್ನಪ್ತಾಳೆ ಅನ್ನುವಂಥ ವಿಚಾರ. ಆಕೆ ತನ್ನ ಮಗುವನ್ನು ಅಲ್ಲೇ ಬಿಟ್ಟು ಹೋಗಿರ್ತಾಳೆ. ಆ ಮಗು ಒಂದು ನಗರ ಪಟ್ಟಣದ ಒಂದು ಜೀವ ಅಥವಾ ಆ ಒಂದು ಪಟ್ಟಣ ಪ್ರದೇಶದಲ್ಲಿ ವಾಸವಿರುವಂತಹ ಒಂದು ಮಗುವಾಗಿದೆ. ಅದಕ್ಕೆ ಈ ರೀತಿಯಾದಂತಹ ಹಳ್ಳಿ ಪ್ರದೇಶವೋ ಅಥವಾ ಈ ನದಿ ದಡದಲ್ಲಿರುವಂತಹ ಈ ಹಳ್ಳಿಯೋ ಗ್ರಾಮನೋ ಅಲ್ಲಿ ಇರೋದಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಸದಾಕಾಲ ಅದು ಪಲಾಯನ ಮಾಡುವಂತ ಸ್ಥಿತಿಯಲ್ಲಿ ಇರುತ್ತೆ. ತುಂಬಾ ತುಂಟತನ ಇರುವಂತ ಒಂದು ಮಗುವಾಗಿರುತ್ತೆ. ಆ ಒಂದು ಮಗುವಿನನ್ನ ಒಂದು ಡಿಸಿಪ್ಲಿನ್ ಆಗಿ ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಆ ಮಗುವನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಹರಸಾಹಸನ ಸಿದ್ಧಾರ್ಥ ಮಾಡಿದ್ರು ಸಹ ಪದೇ ಪದೇ ಆ ಮಗು ಏನಾಗುತ್ತೆ ಹುಡುಗ ಓಡೋಗ್ತಾನೆ ಇರ್ತಾನೆ, ಬಿಟ್ಬಿಟ್ಟು ಪಟ್ಟಣಕ್ಕೆ ಪಲಾಯನ ಮಾಡ್ತಾನೆ ಇರ್ತಾನೆ. ಸೊ ತುಂಬಾ ಹಠವಾದಿಯಾಗಿರುವಂತಹ ಮಗನನ್ನ ಹೇಗಾದ್ರೂ ಬದಲಾಯಿಸಬೇಕು ಅಂತ ತುಂಬಾ ಕಠಿಣವಾದಂತಹ ಪರಿಶ್ರಮ ಪಟ್ಟರು ಸಹ ಒಂದು ಹಂತದಲ್ಲಿ ವಸುದೇವ ಏನ್ ಮಾಡ್ತಾನೆ ಅಂದ್ರೆ ಸಿದ್ಧಾರ್ಥನಿಗೆ ಹಿತವಚನ ಹೇಳ್ತಾನೆ, ಅಲ್ಲಪ್ಪ ಅವನಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತಾನೆ, ನಿನಗೇನ್ ಅನ್ಸುತ್ತೋ ನೀನು ಅದನ್ನ ಮಾತ್ರ ಮಾಡು ಸಾಕು, ಅವನಿಗೆ ಸ್ವತಂತ್ರವಾಗಿ ಬಿಟ್ಬಿಡ ಮಗುನ ಅಂತ ಹೇಳ್ಬಿಟ್ಟು ಹೇಳಿ ಇವನೇನ್ ಮಾಡ್ಬಿಡ್ತಾನೆ, ಯಾರು ವಸುದೇವನವನು ಈ ರೀತಿ ತುಂಬಾ ಹಿತವಚನಗಳನ್ನೆಲ್ಲ ಈ ಸಿದ್ಧಾರ್ಥನಿಗೆ ಹೇಳ್ಬಿಟ್ಟು ಪ್ರಪಂಚ ಒಂದು ರೀತಿ ನದಿ ಇದ್ದಂತೆ ಸದಾ ಅದರ ಹಾದಿ ಬದಲಾಗುತ್ತಾ ಇರುತ್ತೆ, ಅದೇ ರೀತಿ ಮನುಷ್ಯನ ಗುಣಗಳು ಸಹ ಬದಲಾಗ್ತಾ ಇರುತ್ತೆ ಅನ್ನುವಂಥ ವಿಚಾರವನ್ನೆಲ್ಲ ಸಿದ್ಧಾರ್ಥನಿಗೆ ಹೇಳಿ ಸಮಾಧಾನವನ್ನು ನೀಡಿ ವಸುದೇವನವನು ಅಂತಿಮವಾಗಿ ಸಿದ್ಧಾರ್ಥನನ್ನು ಬಿಟ್ಬಿಟ್ಟೆ ಕಾಡಿನೊಳಗೆ ಹೋಗಿ ಮರೆಯಾಗುತ್ತಾನೆ ಅನ್ನುವಂಥ ವಿಚಾರ. ಅವರು ಮರೆಯಾದ ಬಳಿಕ ಅಂದ್ರೆ ವಸುದೇವ ಮರೆಯಾದ ಬಳಿಕ ಕಮಲಾಳ ಹಳೆಯ ತೋಟದಲ್ಲಿ ಏನಿದೆ ಹಲವು ಗೌತಮನ ಅನುಯಾಯಿಗಳು, ಅಂದ್ರೆ ಗೌತಮ ಅಂದ್ರೆ ನಾನು ಹೇಳ್ತಿರೋದು ಬುದ್ಧರ ಬಿಕ್ಕುಗಳು ಎಲ್ಲರೂ ಸಹ ಆಕೆಯ ಒಂದು ತೋಟದಲ್ಲಿ ವಾಸವಿರ್ತಾರೆ. ಈ ಒಂದು ವಿಷಯ ತಿಳಿದಾಗ ಗೋವಿಂದ ಓರ್ವ ಪ್ರಸಿದ್ಧ ಬಿಕ್ಕು ಆಗಿರ್ತಾನೆ. ಆ ಒಂದು ಕಾಲಘಟ್ಟದಲ್ಲಿ ಆತ ಏನ್ ಮಾಡ್ತಾನೆ ಅಂದ್ರೆ, ಯಾರೋ ಗೋವಿಂದ ಈ ಬೌದ್ಧ ಬುಕ್ಕುಗಳನ್ನೆಲ್ಲ ಹೋಗಿ ಭೇಟಿ ಮಾಡಬೇಕು, ಅವರ ಮುಂದೆಗಡೆ ನನ್ನ ತರ್ಕಗಳಾಗಿರ್ಬೋದು, ವಿವಾದಗಳಾಗಿರ್ಬೋದು ಅಥವಾ ಆಧ್ಯಾತ್ಮಕ್ಕೆ ಕುರಿತಾದಂತಹ ಸಂದೇಹಗಳನ್ನ ಇತ್ಯರ್ಥ ಮಾಡ್ಕೊಬಹುದು ಅಂತ ಹೇಳಿ ಹೋಗ್ತಾನೆ. ಆದ್ರೆ ಆ ಪ್ರಸಿದ್ಧ ವ್ಯಕ್ತಿ ಯಾರು, ಗೌತಮನ ಅನುಯಾಯಿಗಳಲ್ಲಿ ಒಬ್ಬ
ಒಬ್ಬ ಬೌದ್ಧ ಭಿಕ್ಕು ಅಂತ ಹುಡುಕಾಟ ಮಾಡಬೇಕಾದ್ರೆ ಆ ಪ್ರಸಿದ್ಧ ವ್ಯಕ್ತಿ ಯಾರೂ ಅಲ್ಲ, ಸ್ವತಃ ಸಿದ್ಧಾರ್ಥನೇ ಆಗಿರ್ತಾನೆ ಅನ್ನುವಂಥ ವಿಚಾರ. ಅಂದ್ರೆ ಯಾರೋ ಫಿಕ್ಷಿಯಸ್ ಕ್ಯಾರೆಕ್ಟರ್ ಆಗಿದ್ನೋ, ಆ ಫೇಕ್ ಕ್ಯಾರೆಕ್ಟರ್ ಆಗಿದ್ನಲ್ಲ ಸಿದ್ಧಾರ್ಥ, ಅವನು ಕೊನೆಗೆ ಭಿಕ್ಕು ಆಗ್ಬಿಡ್ತಾನೆ ಅನ್ನುವಂಥ ವಿಚಾರ. ಆತನನ್ನು ಕಂಡು ಹಿಡಿಯಲು ಗೋವಿಂದನಿಗೆ ಆಗೋದಿಲ್ಲ. ಯಾಕಂದ್ರೆ ಅವ್ನು ಪೂರ್ತಿ ಬದಲಾವಣೆ ಆಗ್ಬಿಟ್ಟಿದ್ದಾನೆ, ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ಟಿದೆ, ಅವನಲ್ಲಿ ವ್ಯಕ್ತಿತ್ವ ಬದಲಾವಣೆಗಳಾಗಿದೆ. ಮಗ ಓಡೋಗ್ಬಿಟ್ಟಿದ್ದಾನೆ ಎಲ್ಲೋ ಹಳ್ಳಿಗೆ, ಹೆಂಡತಿ ಸತ್ತೋಗಾಯ್ತು, ಜೊತೆಗಿದ್ದಂತ ಅಂಬಿಗನು ಬಿಟ್ಟು ಹೋಗ್ಬಿಟ್ಟ. ಅವನೇನು ಇಲ್ಲದಾಗ ಕೊನೆಗೆ ಅಂತಿಮವಾಗಿ ಅವನೇನ್ ಮಾಡ್ಬಿಟ್ಟ, ಈ ತನ್ನ ಹಾದಿನ ತಾನೇ ನಿರ್ಧಾರ ಮಾಡಬೇಕು ಅಂತ ಹೇಳ್ಕೊಟ್ಟು ಹೋಗಿದ್ದಾನೆ ಅಂಬಿಗ ಅಂತ ಹೇಳಿದಾಗ ಆ ಒಂದು ಹಾದಿಯ ಮೂಲಕ ಆತ ಭಿಕ್ಕುವಾಗಿ ಮತ್ತೆ ಬದಲಾವಣೆ ಆಗಿಬಿಟ್ಟಿರ್ತಾನೆ. ಯಾರು? ಈ ಸಿದ್ಧಾರ್ಥ ಅನ್ನುವಂಥ ಈ ಕ್ಯಾರೆಕ್ಟರ್. ಗೋವಿಂದ ಕೇಳಿದಾಗ ಸಿದ್ಧಾರ್ಥ ಹೇಳ್ತಾನೆ, ತನ್ನ ಜೀವನದಲ್ಲಿ ನಡೆದ ಹಲವು ಘಟನೆಗಳು ನನ್ನ ಬದಲಿಸಿತು ಎಂದು. ತಾನು ನದಿಯ ದಡದಲ್ಲಿ ಮಲಗಿದ ಕ್ಷಣ ನೀನು ನನ್ನ ರಕ್ಷಿಸಿದೆ. ಈ ರೀತಿ ಹಲವು ಘಟನೆಗಳು ನನ್ನ ಮೇಲೆ ಪ್ರಭಾವ ಬೀರಿತು ಎಂದು ಹೇಳ್ತಾನೆ. ನನ್ನ ಜೀವನವೇ ಬದಲಿಸಿತು. ತನ್ನ ಗೆಳೆಯನನ್ನು ಭೇಟಿ ಮಾಡಿದ ಸಿದ್ಧಾರ್ಥನಿಗೆ ತನ್ನ ಜೀವನದಲ್ಲಿ ಏನು ಸಾಧನೆ ಮಾಡಿದೀನೋ ಅದರಲ್ಲಿ ಸಹ ಆ ಎಲ್ಲಾ ಸಾಧನೆಯಲ್ಲೂ ತನಗೆ ಒಂದು ರೀತಿಯಾದಂತಹ ತೃಪ್ತಿ ಸಿಕ್ಕಿದೆ ತನ್ನ ಜೀವನ ಅನ್ನುವಂಥ ಮಾಹಿತಿನ ಹೇಳ್ತಾ, ಇದನ್ನೇ ನಾನು ಒಂದು ಉತ್ತಮವಾದಂತಹ ಕ್ಷಣ, ನನ್ನ ಜೀವನದ ಒಂದು ಕ್ಷಣ ಅಂತಂದ್ರೆ ಈ ರೀತಿ ನಿಮ್ಮನ್ನೆಲ್ಲ ಭೇಟಿ ಮಾಡೋದೇ ಒಂದು ದೊಡ್ಡ ಕ್ಷಣದಲ್ಲೂ ನಿನ್ನನ್ನು ಮತ್ತೆ ನಾನು ಭೇಟಿ ಮಾಡೋದು ಅಥವಾ ನಾವಿಬ್ರು ಮತ್ತೆ ಸೇರೋದೇ ಒಂದು ದೊಡ್ಡ ಸಂತೋಷ ನೀಡುವಂತ ಒಂದು ವಿಷಯವಾಗಿದೆ ಅಂತೇಳಿ ಸಿದ್ಧಾರ್ಥ ಹೇಳ್ತಾನೆ ಅನ್ನುವಂಥ ವಿಷಯ. ಗೋವಿಂದನಿಗೆ ಸಿದ್ಧಾರ್ಥ ತನ್ನ ಹಣೆಗೆ ಏನ್ ಮಾಡ್ತಾನೆ, ಮುತ್ತಿಡ್ತಾನೆ. ಅಂದ್ರೆ ನೀನು ನನ್ನ ಹಣೆಗೆ ಮುತ್ಕೊಡು ಅಂತ ಹೇಳಿ ಗೋವಿಂದನಿಗೆ ಹೇಳಿದಾಗ ಈ ಒಂದು ವಿಶ್ವದ ಅರ್ಥ ಅಂದ್ರೆ ಒಗ್ಗಟ್ಟು ಅಂತ ನಾವೇನು ಹೇಳ್ತೀವಿ, ಯೂನಿಫಿಕೇಶನ್ ಆಫ್ ಯೂನಿವರ್ಸ್ ಅನ್ನೋದು, ನಾವು ಎಲ್ಲರಲ್ಲೂ ಇದೀವಿ, ಆ ಯೂನಿವರ್ಸ್ ನಮ್ಮೊಳಗಿದೆ, ನಾವು ಯೂನಿವರ್ಸಲ್ ಆಗಿದ್ದೀವಿ ಅನ್ನುವಂಥ ವಿಚಾರವನ್ನ ನಗು ಮುಖದಿಂದ ಸಿದ್ಧಾರ್ಥ ಏನ್ ಮಾಡ್ತಾನೆ, ವಿಶ್ವದ ಏಕತೆಯ ಗೋಚರಿಸುತ್ತದೆ ಆತನಲ್ಲಿ ಅನ್ನುವಂಥ ಭಾವನೆಯನ್ನ ಲೇಖಕರಾದಂತಹ ಹರ್ಮನ್ ಹೆಸೆ ಅವರು ಬರಿತಾ ಹೋಗ್ತಾರೆ. ಬುದ್ಧನ ನಗುವಿನಂತೆಯೇ ಸಹ ಅಂದ್ರೆ ಈ ಸಿದ್ಧಾರ್ಥ ಯಾರು ಫೇಕ್ ಆಗಿದ್ನೋ ಅವನು ಸಹ ಒಬ್ಬ ಬೌದ್ಧ ಭಿಕ್ಕುವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾನಲ್ಲ, ಅದರ ಮೂಲಕ ಏನಾಗುತ್ತೆ, ಆತನ ನಗೆ ಕೂಡ ಭಾಸವಾದಾಗ ಗೋವಿಂದನಿಗೂ ಸಹ ಒಂದು ರೀತಿ ಕೃತಜ್ಞತಾ ಭಾವದಿಂದ ಆತನನ್ನ ಭೇಟಿ ಮಾಡಿದೆ ಅನ್ನುವಂಥ ಒಂದು ಆತ್ಮತೃಪ್ತಿಯನ್ನ ಆತ ವಿವರಿಸ್ತಾ ಈ ಒಂದು ಕಾದಂಬರಿಯನ್ನು ಲೇಖಕರಲ್ಲಿಗೆ ಮುಗಿಸ್ತಾ ಹೋಗ್ತಾರೆ. ಇದು ಸಿದ್ಧಾರ್ಥ ಎಂಬ ಹರ್ಮನ್ ಹೆಸೇರ್ ಅವರ ಪುಸ್ತಕದ ಅಥವಾ ಕಾದಂಬರಿಯ ಒಂದು ಸಾರಾಂಶದ ಮಾಹಿತಿಯಾಗಿದೆ. ಈ ವಿಷಯ ತಮಗೆ ಹಿಡಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇತರರಿಗೂ ಸಹ ಈ ಮಾಹಿತಿನ ಶೇರ್ ಮಾಡಿ. ಮತ್ತೆ ನಾನು ಹೇಳುವಂಥ ವಿಚಾರ ಏನಂದ್ರೆ, ಸಾಹಿತ್ಯ ಅನ್ನೋದು ಫಿಕ್ಷನ್ ಇದ್ದಂಗೆ, ಇದು ಕಾಲ್ಪನಿಕ ಸನ್ನಿವೇಶಗಳು, ಕಾಲ್ಪನಿಕ ಕಥೆಗಳಾಗಿರುತ್ತೆ ಹೊರತು ಅದು ಜೀವನಕ್ಕೆ ಒಂದು ರೀತಿಯಾದಂತಹ ಮಾರಲ್ಸ್ ಅನ್ನ ಅಥವಾ ಒಂದು ಮಾರ್ಗವನ್ನ ಹೇಳ್ಕೊಡುತ್ತೆ ಅನ್ನುವಂಥ ವಿಚಾರ. ನಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಅದು ಎಲ್ಲೋ ಒಂದ್ ಕಡೆ ತನ್ನದೇ ಆದಂಥ ಒಂದು ಪ್ರಯತ್ನವನ್ನ ಬೀರುತ್ತೇನೆ ಅಂತ ವಿಚಾರ. ಆದ್ರೆ ಸಾಹಿತ್ಯ ಅನ್ನೋದು ಹಿಸ್ಟ್ರಿ ಆಗೋದಿಲ್ಲ, ಬಟ್ ಹಿಸ್ಟಾರಿಕಲ್ ವಿಷಯಗಳನ್ನ ಅರಗಿಸ್ಕೊಂಡು ಬೆಸೆದುಕೊಂಡ್ಬಿಟ್ಟು ಅದಕ್ಕೆ ಒಂದು ರೀತಿ ಒಂದು ಹೊಲಿಗೆಯನ್ನ ನೀಡುವಂತ ಅಥವಾ ಆ ಒಂದು ಇತಿಹಾಸ ಅನ್ನುವಂಥ ಒಂದು ರೇಷ್ಮೆ ಸೀರೆಗೆ ನೆರಿಗೆಯನ್ನು ಹಾಕದೆ ಒಂದು ಸಾಹಿತ್ಯ. ನೆರಿಗೆಗೆ ವ್ಯಾಲ್ಯೂ ಇರಲ್ಲ, ಸೀರೆಗೆ ಮಾತ್ರ ವ್ಯಾಲ್ಯೂ ಇರುತ್ತೆ ಅನ್ನೋದು ಕೆಲವರ ಒಂದು ಬಯಕೆ ಆಗಿದ್ರೆ, ಇನ್ನು ಕೆಲವರ ಒಂದು ವಿಷಯ ಏನಂದ್ರೆ ಆ ಸೀರೆಗಳನ್ನೆಲ್ಲ ಎತ್ತಿ ಹಿಡಿಯೋದಕ್ಕೆ ನೆರಿಗೆ ಇದ್ರೇನೆ ಆ ಸೀರೆ ಅದರ ಒಂದು ಆ ಬ್ಯೂಟಿ ಇರುತ್ತೆ ಅನ್ನುವಂಥ ವಿಚಾರನ ಇನ್ನೊಂದು ಕ್ರಿಟಿಕ್ಸ್ರ ಒಂದು ವಾದ ಆಗಿರುತ್ತೆ ಅನ್ನುವಂಥ ವಿಚಾರ. ಯಾರು ವಾದ ಯಾರು ವಿವಾದ ಅನ್ನೋದಕ್ಕೆ ನಾವು ಹೋಗೋದು ಬೇಡ, ಅದರ ವಿಷಯ ಏನು, ಪುಸ್ತಕದ ಬಗ್ಗೆ ನಾವು ಮಾಹಿತಿನ ಪಡ್ಕೊಂಡಿದ್ದೀವಿ. ಅದರಿಂದ ತಮ್ಮ ಬಿಡುವಿನ ಸಮಯದಲ್ಲಿ ಹರ್ಮನ್ ಹೆಸೇರ್ ಅವರ ಈ ಒಂದು ಪುಸ್ತಕವನ್ನು ಓದಿ ಸಿದ್ಧಾರ್ಥನ ಒಂದು ಜೀವನದ ಬಗ್ಗೆ ನೀವು ಮಾಹಿತಿನ ಪಡ್ಕೊಳ್ಳಿ. ಮತ್ತೆ ಹೇಳಿದಾಗೆ ಸಿದ್ಧಾರ್ಥ ಅನ್ನುವಂಥ ಫಿಕ್ಷನಲ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಗೌತಮ ಬುದ್ಧನ ಟೀಚಿಂಗ್ಸಿಗೂ ಈ ಸಿದ್ಧಾರ್ಥ ಅನ್ನುವಂಥ ಫಿಕ್ಷನಲ್ ಕ್ಯಾರೆಕ್ಟರ್ಗೂ ಯಾವುದೇ ರೀತಿಯಾದಂಥ ಸಂಬಂಧಗಳು ಇಲ್ಲ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಅಥವಾ ಈ ಒಂದು ಮಾಹಿತಿನ ಮುಗಿಸ್ತಾ ಇದ್ದೇನೆ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಸ್ಟಿಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.